ಹಾಯ್, ನಾನು ನಿಮ್ಮ ನಿಧಿ. ಸೊ ಇವತ್ತು ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಮಾಡಿಬಿಟ್ಟು ಟಿಫನ್ ಮಾಡಿಕೊಂಡು ಹೊರಡ್ತಾ ಇದ್ದೀನಿ. ಸೊ ಎಲ್ಲಿಗೆ ಏನು ಅಂತ ಈ ವಿಡಿಯೋನ ಕಂಪ್ಲೀಟಾಗಿ ನೋಡೋಕೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವತ್ತಿನ ದಿನ ಹೊಸವ್ರನ್ನ ಪರಿಚಯ ಮಾಡಿಸ್ತೀನಿ. ಎಲ್ಲ ಕ್ವಾಟ್ಲೆಗಳೇ, ಯಾಕಂದರೆ ನಾಳೆ ಒಂದು ವಾರದಿಂದ ಕ್ವಾಟ್ಲೆ ಕೊಟ್ಟವ್ರೆ ನನಗೆ ಆ ಗ್ರೂಪ್ ಮಾಡಿಕೊಂಡು ವಾಟ್ಸಪ್ಪಲ್ಲಿ. ಸೊ ಇವತ್ತು ಎಲ್ಲೋ ಒಂದು ಕಡೆ ಹೋಗ್ತಾಯಿದ್ದೀವಿ. ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾಯಿದ್ದೀವಿ ಅಂತ ಈ ವಿಡಿಯೋನ ಕೊನೆ ಗಂಟೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಮಿಸ್ ಮಾಡದೆ ವಿಡಿಯೋ ನೋಡಿ, ಫುಲ್ಲು ಎಂಜಾಯ್ಮೆಂಟು. ನೀವು ಮನೆಯಿಂದ ಹೊರಟಿದ್ದೀನಿ, ಎಲ್ರಿಗೂ ಒಂದು ಲೊಕೇಶನ್ ಫಿಕ್ಸ್ ಮಾಡಿ 8:30 9 o'clockಗೆ ಎಲ್ಲ ಲೊಕೇಶನ್ಗೆ ಬರಬೇಕು ಅಂತ ಹೇಳಿದ್ದು. ಸೊ ಇನ್ನೂ ಬಂದಿದ್ದಾರೋ ಬಂದಿಲ್ಲೋ ನನಗೆ ಗೊತ್ತಿಲ್ಲ. ಫೋನ್ ಮಾಡಿದ್ರೆ ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ನನಗೆ ಟೆನ್ಷನ್ ಆಗ್ತೈತೆ. ಇವಾಗ ನಾನು ಮನೆಯಿಂದ ಹೊರಡ್ತಾಯಿದ್ದೀನಿ, ಲೊಕೇಶನ್ಗೆ ಹೋಗ್ತೀನಿ. ಯಾರ್ಯಾರು ಬಂದಿದ್ರೆ ಯಾರು ಬಂದಿಲ್ಲ ಅಂತ ಗೊತ್ತಾಗುತ್ತೆ. ನಾನು ಟೆನ್ಷನ್ ಕೊಡಬೇಕು ಅಂತಲೇ ಹಿಂಗೆ ಮಾಡ್ತಾವ್ರೆ, ಏನೋ ಗೊತ್ತಾಗ್ತಾಯಿಲ್ಲ. ನೋಡೋಣ. ಲೊಕೇಶನ್ಗೆ ಹೋಗಿ ಆಲ್ರೆಡಿ 9:40 ಆಗ್ತಾ ಬರ್ತಾಯಿದೆ. ಇನ್ನೂ ಒಬ್ಬರು ಸದ್ದು ಸಮಾಚಾರ ಏನೂ ಇಲ್ಲ. ಪ್ಲ್ಯಾನ್ ಮಾಡಿದವನು ಗಿರಾಕಿ ರೆಸ್ಪಾನ್ಸೇ ಮಾಡ್ತಾಯಿಲ್ಲ. ನೋಡೋಣ. ಮಾತ್ರ ಟೆನ್ಷನ್ ಮಾತ್ರ ಎಲ್ಲ ಟೆನ್ಷನ್ನು ಕ್ವಾಟ್ಲೆಗಳು ಸಖತ್ತಾಗಿ ಕೊಡ್ತಾರೆ. ಸೊ ಆ ಕ್ವಾಟ್ಲೆ ಗಿರಾಕಿಗಳನ್ನ ಈಗ ನಿಮಗೆ ಇನ್ನು ಒಂದು 1 ಅವರಲ್ಲಿ ಪರಿಚಯ ಮಾಡಿಸ್ತೀನಿ, ಯಾರ್ಯಾರು ಹೆಂಗೆ ಅಂತ. ನಿಮಗೆ ವೀಡಿಯೋನ ಕೊನೆವರೆಗೂ ನೋಡೋದ್ರೆ ಗೊತ್ತಾಗುತ್ತೆ ಯಾರ್ಯಾರು ಎಷ್ಟೆಷ್ಟು ಕ್ವಾಟ್ಲೆ ಇರ್ತಾರೆ ಅಂತ. ಸೊ ವೀಡಿಯೋನ ಮಿಸ್ ಮಾಡಿದೆ ಹಂಗೆ ನೋಡ್ತಾಯಿರಿ. ಹಂಗೆ ನನ್ನ ಚಾನಲ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿಕೊಂಡು ಲೈಕ್ ಮಾಡಿ ವೀಡಿಯೋಗೆ. ನೀನೆಲ್ಲಿದ್ದೀರಿ? ನಾನು ಆಲ್ರೆಡಿ ಬಂದಿದ್ದೀನಿ. ಬಾ ಗುರು, ಲೊಕೇಶನ್ಗೆ ಬಾ ಗುರು. ಎಷ್ಟೊತ್ತಾಯ್ತು ಗುರು? ಏನು ಗುರು ಇದು? ಇವೆಲ್ಲ ಪ್ಲ್ಯಾನ್ ಗುರು. ನಾನು ಕರೆಕ್ಟಾಗಿ ಹೊಸಕರಳ್ಳಿ ಬ್ರಿಡ್ಜ್ ಮೇಲೆ ಇದ್ದೀನಿ. ಬರೀ ಇದೇ ಕಥೆಗಳಾಗೋಯ್ತು ನಿಮ್ಮದು. ಏನು ಪೂಜೆ ಸಾಮಾನು? ಏನ? ಹಾಂ, ಅಲ್ಲೇ ಮನೇಲಿ ಎತ್ಕೊ ಬಂದ್ರಿ 2 ಗಂಧಕಡಿ 2 ಕರ್ಪೂರನ. ಹಾಂ ನೋಡಿ, ಇನ್ನೂ ಮನೇಲೇ ಕೂತ್ಕೊಂಡು ನಾಟಕ ಆಡ್ತವನೆ. ಇನ್ನೂ ಟಿಫನ್ ಮಾಡಿದವನೇ ಇಲ್ಲೋ ಗೊತ್ತಿಲ್ಲ, ಸ್ನಾನ ಮಾಡಿದವನೇ ಇಲ್ಲೋ ಗೊತ್ತಿಲ್ಲ. ಬಾ ಬಂದ್ಬಿಟ್ಟಿದ್ದೀನಿ, 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಲೊಕೇಶನ್ಗೆ ಅಂತವನೆ. ಬರೀ ಇದೇ ನಾಟಕ ಆಡ್ತವನೆ. ಹೋಗ್ತೀನಿ ಇವಾಗ ಲೊಕೇಶನ್ಗೆ. ಪೂಜೆ ಮಾಡ್ಬೇಕಂತೆ. ಏನು ಪೂಜೆ ಮಾಡ್ತಾನೆ ನೋಡೋಣ. ಸೊ ಈಗ ಫೈನಲಿ ಲೊಕೇಶನ್ಗೆ ಬಂದು ಕೂತಿದ್ದೀನಿ. ಗಾಡೀಲೇ ಇದ್ದೀನಿ, ಇನ್ನೂ ಒಳಗಡೆ ಇಲ್ಲದೇ ಇಲ್ಲ. ನೋಡಿ, ಇದೇ ನಮ್ಮ ಲೊಕೇಶನ್ನು. ಇಲ್ಲಿಗೆ ಬನ್ನಿ ಅಂತ ಪ್ಲ್ಯಾನ್ ಆಗಿದ್ದು, ಒಬ್ಬನೂ ಬಂದಿಲ್ಲ ಇನ್ನು. ಸೊ ನಮ್ಮ ಶ್ರೀಕಾಂತ್ ಏನೋ ಆಫೀಸಲ್ಲಿದ್ದೀನಿ ಅಂತ ಹೇಳ್ತವನೆ. ಬನ್ನಿ ನೋಡುವ ನಿಜವಾಗ್ಲೂ ಇದನ್ನು ಸುಮ್ಮನೆ ಪುಂಗ್ತವನೆ ಹೆಂಗೆ ಅಂತ. 9 ಗಂಟೆಗೆ ಬಂದಿದ್ದು ಗಿರಾಕಿ ಇವಾಗ ಬತ್ತಾವನೆ. ಸ್ವಾಗತ. ಹಾಂ, ರೆಡಿ. ಅಲ್ಲ ಗುರು, 7:15 ಅಂತ ಹೇಳ್ಬಿಟ್ಟು ಇವಾಗ ಬತ್ತಾಯಿದೆಯಲ್ಲ ನೀನು. ನಡಿ ಪೂಜೆ ಮಾಡಿ ಎಲ್ಲ ನೋಡೋ. ನೀಟಾಗಿ ತೊಳೆದು ನಿಲ್ಸಿದ್ದೀನಿ. ಸಾಂಬಾವು ನಮ್ಮ ಗ್ಯಾಂಗಲ್ಲಿರೋರೆಲ್ಲ ಇಂಥವ್ರು. ಇವನೊಬ್ಬ 2ನೇ ಕ್ವಾಟ್ಲೆ. 1ನೇ ಕ್ವಾಟ್ಲೆ ಆವಾಗಲೇ ನೋಡಿದ್ರಲ್ಲ, ಅವನು 1st ಕ್ವಾಟ್ಲೆ, ಇವನು 2nd ಕ್ವಾಟ್ಲೆ. ನಡಿ ಕಾರ್ ಹತ್ತು ಅಂದರೆ ಇವಾಗ ಚಡ್ಡಿ ತಗೊಳಕ್ಕೆ ಬಂದವನೆ. ಯಥಾ ರಾಜ ತಥಾಧಿಕಾರಿ ಅಷ್ಟೇ ನೋಡಿ. ಇವಾಗ ಒಬ್ಬೊಬ್ಬರೇ ಬತ್ತವ್ರೆ. ಇಲ್ಲೊಬ್ಬ ಕ್ವಾಟ್ಲೆ ಸತೀಶ ಬತ್ತವನೆ. ಲೇಟ್ ಎಂಟ್ರಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನ ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಬಾರಪ್ಪ, ಚಡ್ಡಿ ತಗತ್ತವನೆ ಸಾಕಾರ. 8:15 ಮಾಡ್ಬೇಕಾಗಿರೋ ಪೂಜೆ ನಮ್ಮ ಗೌತಮಣ್ಣ ಇವಾಗ ಸ್ಟಾರ್ಟ್ ಮಾಡವನೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವಾಗ ನಮ್ಮ ಗಾಡಿ ಇಲ್ಲಿದೆ, ಇನ್ನೊಂದು ಗಾಡಿ ಅಲ್ಲಿದೆ ರೋಡಲ್ಲಿ. ಸೊ ಇಲ್ಲಿ ಪಾರ್ಕ್ ಮಾಡೋಕ್ಕೆ ಜಾಗ ಇಲ್ಲ. ಇರೋದ್ರಲ್ಲಿ ಕಾಲ ಕಳಿಯಬೇಕು. ಇವಾಗ 8:15 ಮಾಡ್ಬೇಕಾಗಿರೋ ಪೂಜೆನ 11:15 ಮಾಡ್ತಾವನೆ. ಬಿಸಿಲು ನತ್ತಿ ಮೇಲೆ ಬಂದೈತೆ. ಸೊ ನಾವಿವಾಗ ಪೂಜೆ ಮಾಡ್ಕೊಂಡು ಹೊರಡಬೇಕು. ಟೈಮು ಸಿಕ್ಕಾಪಟ್ಟೆ ಮಿತಿ ಮೀರ್ತೈತೆ. ಲೊಕೇಶನ್ ಎಲ್ಲಿಗೆ ಅಂತ ಮುಂದೆ ಹೋಯ್ತಾ ತೋರಿಸ್ತೀನಿ. ಗುರು, ಒಳಗಡೆ ಗಣೇಶನ್ಗೆ ಈ ಕಡೆಯಿಂದ ಹಾಕು, ರೈಟ್ ಸೈಡಿಂದ ಸ್ಟೇರಿಂಗ್ ಇಟ್ಬಿಟ್ಟು. ಅದೇ ನಿನ್ಗೆ ಹೇಳಿದ್ದು, ನೀನು ಎಲ್ಲ ಸುತ್ತಮುತ್ತ ನೋಡ್ಕೊಂಡು ಬರ್ತಾ ಇದೀಯಾ. ನಾವು 3 ಜನ ರೆಡಿ ಇದ್ದೀವಿ. ಇವರು ನಮ್ಮ ಸುರೇಶ್ ಸರ್. ಬ್ರೋ, ನಿಮ್ಮ ಹೆಸರೇನು?
ಸೂರ್ಯ ನೀವೇನಾ ಸೂರ್ಯ? ನಮ್ಮ ರಘು ಇವ್ರು ಗೊತ್ತಲ್ಲ, ಗೌತಮ ಕ್ವಾಟ್ಲೆ ಸತೀಶ. ಇನ್ನೊಬ್ಬ ಬರ್ತಾನೆ ಶ್ರೀಕಾಂತ್, ತೋರಿಸ್ತೀನಿ. ಇನ್ನೊಂದು ಕಾರಲ್ಲಿ ಡೈರೆಕ್ಟ್ ರೆಸಾರ್ಟ್ಗೆ ಬರ್ತಾರೆ. ಲಾಗ್ಗೆನೆ ಕಾಂಪಿಟೇಷನ್ ಕೊಡೋಕ್ಕೆ ನಮ್ಮ ರಘುವರು ರೆಡಿ ಆಗ್ಬಿಟ್ಟವ್ರೆ. ಎಷ್ಟು ದಿಮಾಕ್ ಇರ್ಬೇಕಲ್ಲ ಹಾಕೊಳ್ಳಿ. ನಮ್ಮ ಭಯ ಗಂಟ್ ಕಡಿ ಹಸಕ್ಕೆ ಗಲ್ಲಿ ಒಳಗೆ ಹೋಗೋನೆ. ಕಳ್ಳ ಅಲ್ಲೇ ನಿಂತವನೆ ಬೆಳಿಗ್ಗೆಯಿಂದ ಈ ಕಳ್ಳಾಟ ಆಡ್ಕೊಂಡು. ಈಗ ಪೂಜಾ ಕಾರ್ಯಕ್ರಮ ಶುರುವಾಯಿತು. ನಮ್ಮ ಗೌತಮಣ್ಣ ಜೋರ ಹೊಡಿತವನೆ. ಎಷ್ಟು ರೌಂಡ್ ಹೊಡಿತೀರ್ರಿ? ಹಾಂ ಹೊಡಿ 3 ರೌಂಡ್ ಹೊಡಿತಾನಂತೆ. ಈಶ್ವರ ಪಾರ್ವತಿ ಸುತ್ತ ಗಣೇಶ ಸುತ್ತದ್ಮೇಲೆ ಹಂಗೆ ಸುತ್ತವನೆ. ನಿಮ್ಮ ಗಾಡಿ ಮಾಡ್ಬಿಟ್ಟು ಬಂದ್ಬಿಡಿ. ಹೊಡಿ ಗುರು ನೀನೇ ಒಂದಾದ್ಮೇಲೆ ಒಂದು ಹೊಡಿ. ನಮ್ಮ ದಿಲೀಪ ಬರ್ತೀನಿ ಅಂದ್ಬಿಟ್ಟು ನಾಟಕ ಆಡ್ಕೊಂಡು ರಾತ್ರಿ ಒಂಥರ ನಾಟಕ, ಬೆಳಿಗ್ಗೆ ಎದ್ಮೇಲೆ ಒಂಥರ ನಾಟಕ. ಇವರೇ ನಮ್ಮ ದಿಲೀಪಣ್ಣವರು. ನೀನೇನೋ ಸಿಮ್ಗಣ್ಣನು. ಹಾಯ್ ಸರ್, ಏನ್ ಸರ್ ಸಮಾಚಾರ? ಜಾಸ್ತಿ ಝೂಮಲ್ಲಿ ತೋರಿಸ್ಬೇಡ, ಫ್ರೇಮಲ್ಲಿ ಪೂರ್ತಿ ಅವನೇ ಬರ್ತಾನೆ. ಆಯ್ತು ಬರ್ತೀನಿ ಅಂದ್ಬಿಟ್ಟು ಯಾಕೆ ಬರ್ತಾಯಿಲ್ಲ ಇವಾಗ ನೀನು? ನಾವೆಲ್ಲ ಕರೆದಾಗ ನಿನ್ನ ಕೆಲಸ. ಮೊನ್ನೆ ಎಲ್ಲ ಓಟ್ ಬಂದಿದ್ದೀವಿ. ಈಗೇನು ಹೊರದೇಶಕ್ಕೆ ಹೋಯ್ತಾ ಇದ್ವಾ? ಅದೇ ಮೇಲಿನ ಕೆಳಕಂಟ ದೃಷ್ಟಿ ತೆಗಿಯಪ್ಪ. ನನ್ನ ಗಾಡಿಗೆ ದೃಷ್ಟಿ ಆಗದೆ. ನಿಮ್ಮದೇ ಕಣ್ಣು. ಅಲ್ಲ ಹಾಂ ಎಡಬಲ. ಹಾಂ ಓಕೆ, ಈಗ ಪೂಜಾ ಕಾರ್ಯಕ್ರಮ ಮುಗೀತು. ಸರ್ ನಿಮ್ಮ ಬ್ಯಾಗ್ ಎಲ್ಲಿ? ಎತ್ಕೊಂಬಿಡಿ, ಬ್ಯಾಗ್ ಎತ್ಕೊಳ್ಳಿ. ಡಿಕ್ಕಿ ಓಪನ್ ಮಾಡ್ತೀನಿ. ಜೈ ಶ್ರೀರಾಮ್. ಫೈನಲಿ ಗಾಡಿ ರೆಡಿ. ಇವಾಗ ಹೊರಡೋಣ. ರಘು ಎಲ್ಲಿ ನಿಮ್ಮದು ಬ್ಯಾಗು? ನಿಮ್ಮ ಗಾಡೀಲಿ ಇದೆಯಾ? ಟೇಕ್ ಇಟ್. ಫೈನಲಿ ನಮ್ಮ ದಿಲೀಪಮ್ಮನ ಬಾಯಿ ಹೇಳ್ಬಿಟ್ಟು ನಾವು ಊರು ಬಿಟ್ಟು ದೇಶ ಹತ್ರ ಹೋಯ್ತಾ ಇದ್ದೀವಿ. ಇವರು ಬರ್ಬೇಕಾಯ್ತು, ಆಕ್ಚುಲಿ ಕಾರಣಾಂತರದಿಂದ ಬಂದಿಲ್ಲ. ಇವ್ರಿಗೊಂದು ಬಾಯಿ ಹೇಳ್ಬಿಟ್ಟು ವಿಶ್ ಮಾಡಿ ಬರ್ತೀವಿ. ಅದರ್ವೈಸ್ ಬಾಯ್, ಕಂಗ್ರ್ಯಾಚುಲೇಷನ್. ಈಗ ಹೊರಡೋಣ. ಎಲ್ಲನೇ ನಮ್ಮ ಪಯಣ ಶುರುವಾಗಿದೆ. ಇವಾಗ ನಾವು 3 ಜನ ಇವಾಗ ನಮ್ಮ ಕಾರಲ್ಲಿ, ಗೌತಮ ಮತ್ತು ರಘು ಇನ್ನೊಂದು ಕಾರಲ್ಲಿ ಬರ್ತಾವ್ರೆ. ಅವ್ರು 3 ಜನ. ನಮ್ಮ ಗೌತಮಣ್ಣ ಇವತ್ತು ನಮ್ಮನ್ನು ಬಿಟ್ಟು ಹೋಗ್ಬಿಟ್ಟವನೇ. ಯಾವಾಗಲೂ ನಮ್ಮ ಜೊತೆಲಿ ಬರ್ತಿದ್ದ, ಇವತ್ತು ಅವನೊಂದು ಗಾಡಿ ನಾವೊಂದು ಗಾಡಿ ಆಗಂಗೆ ಆಯಿತು. ಬಿಟ್ಟು ಹೋಗೋದು ಒಳ್ಳೇದು, ಬರೋದೇ ಬೇಡ. ಅದಕ್ಕೆ ಬರೀ ತಳ್ಳೆ ಕೆಲಸ. ಯಾಕ್ರಿ ಅವನೇನ್ರಿ ಮಾಡ್ದ? ಬಿಟ್ಟು ತಳ್ಳೆ. ಅವ್ನು ಪಾಟ್ಲೆ ಸತಿ ಸಾಕಂಡ್ರಿ. ಅವನು ಹಂಗೇನೋ ಕೊಡಿಸ್ತೀನಿ ಅಂದಿದ್ದ, ಕೊಡ್ಸಿಲ್ಲ ಗುರು. ಕೊಡಿಸ್ತಾನೆ ಬನ್ರಿ, ಇವಾಗ ಹೇಳಂತಾನೆ ಕೊಡಿಸ್ತೀನಿ ಅಂತ. ಕೇಳಿದ್ರೆ ಉಲ್ಟಾ ಹೊಡಿತಾನೆ ಆಲ್ರೆಡಿ. ಹೌದಾ? ಬಲಿ ಹಾಕ್ಬಿಡೋಣ ಸುಮ್ಮನಿರೋ. ಸ್ಪಾಟ್ಗೆ ಹೋಗಿದ ತಕ್ಷಣ ಸರಿಯಾಗಿ ಹಾಕೋದೇನೆ. ಸ್ಪಾಟ್ಗೆ ಹೋಗಿದ ತಕ್ಷಣ ಬಲಿ ಹಾಕ್ತಾರೆ. ಆಯ್ತು, ಈ ಆಟಕ್ಕೆ ನಾವಿಲ್ಲ ಎಲ್ಲ ನಮ್ಮ ಬೈಂದೆ ಇವತ್ತು. ಈಗ ಹೋಗಿದ ತಕ್ಷಣ ಅಂತ ಆಡ್ಬೇಕು. ಇವಾಗ ಹೊಸ ಗ್ಯಾಂಗ್ಗೆ, ನಮ್ಮ ಗ್ಯಾಂಗ್ಗೆ ಹೊಸದಾಗಿ ಲೀಡರ್ ಆಯ್ತವ್ರೆ. ಮೆಂಬರ್ಶಿಪ್. ಸ್ವಾಗತಂ ಸುಸ್ವಾಗತಂ. ಹಾಂ ಓಕೆ, ಸೆಲ್ಫಿನೇ ಹೊಡೆದಿದ್ದೀವ. ಈಗ ಪರ್ಚೇಸಿಂಗ್ ಕೆಲಸ ಮುಗಿದೈತೆ. ಇಲ್ಲಿಂದ ಇವಾಗ ವೇಟು ನೆಕ್ಸ್ಟು ಲೊಕೇಶನ್ ಗಂಟ ನಾನ್ ಸ್ಟಾಪ್ ಹೋಗ್ಬೇಕು. ಡಿಸ್ಟರ್ಬೆನ್ಸು ನೋಡಿದು ನಮಗೆ ಮಾತಾಡಕ್ಕೆ ಬಿಡ್ತಾ ಇಲ್ಲ. ಇನ್ನು ಬೆಂಗಳೂರು ದಾಟಿ ಹೊರಗಡೆ ಬಂದಿದ ತಕ್ಷಣ ನಮ್ಮ ಭಯ ಆಲ್ರೆಡಿ ಒಂದು ಸ್ಟಾಪ್ ಹಾಕ್ಸ್ಬಿಟ್ಟವನೆ. ಇವಾಗ ಹೊರಡೋಣ. ಈಗ ನಾನ್ ಸ್ಟಾಪು ಲೊಕೇಶನ್. ಸೊ ಯಾವ್ದು ಲೊಕೇಶನ್ ಅಂತ ಹೋಗಿದ ತಕ್ಷಣ ಅಲ್ಲೇ ನಿಮಗೆ ಸರ್ಪ್ರೈಸ್ ಆಗಿ ತೋರಿಸ್ತೀನಿ. ಸರ್ ನಮ್ಮ ಸುರೇಶ್ ಸರ್ ನೋಡಿ ಏನು ಸೂಪರಾಗಿ ಕಾಣಿಸ್ತವ್ರೆ. ಜಾಲಿ ಫುಲ್ ಜಾಲಿ. ಫುಲ್ ಖಾಲಿ. ನಾಳೆ ಬರುವಾಗ ಅಷ್ಟೊತ್ತು ಖಾಲಿ ಫುಲ್ಲು ಖಾಲಿ. ಈಗ ನಮ್ಮ ಸಮಯ ವ್ಯಕ್ತ ಮಾಡೋದು ಬೇಡ, ಹೊರಟ್ಬಿಡೋಣ.
ಅಂತೂ ಇಂತೂ ಒಂದು ಸ್ಟೆಪ್ಪಿಗೆ ಬಂದಿದ್ದೀವಿ ಲೊಕೇಶನ್ನು. ಇವಾಗ ಎಂಟ್ರಿ ಆಗ್ತಾ ಇದ್ದು, ಅವಾಗಿಂದ ಹೇಳಿರಲಿಲ್ಲ ಎಲ್ಲಿಗೆ ಹೋಗ್ತೀವಿ ಅಂತ. ಸೊ ಇವಾಗ ಫೈನಲಿ ಹೋಗ್ತಾ ಇದ್ದೀವಿ. ಅಯ್ಯ ಇನ್ನೂ ಬರ್ತೀನಿ ಅನ್ಕೊಂಡು ಇವಾಗ ರಾಮನಗರ ಎಂಟ್ರೆನ್ಸ್ ಬರ್ತಾವನೆ. ಅಕ್ಕು ನಾಗರಬಾವಿ ಇದೆ ಅಕ್ಕು ನಿಧಾನಕ್ಕೆ ಬರ್ತಾವನೆ ಭಯ್ಯ. ನಾವು ಅಂತ ಇಂತೂ ಎಂಟ್ರ್ ಆಗ್ತಾ ಇದ್ದೀವಿ. ಈಗ ಅವ್ನು ಬರೋ ಗಂಟ ನಾವು ಒಳಗಡೆ ಹೋಗಂಗಿಲ್ಲ, ಇಲ್ಲೆಲ್ಲರೂ ಗಾಡಿ ಸೈಡಲ್ಲಿ ಹಾಕೊಂಡು ನಿಂತ್ಕೋಬೇಕು ಅಷ್ಟೇ. ಈಗ ಮುಂದಿನ ಕಾರ್ಯಕ್ರಮ ಭೋಜನ ಕಾರ್ಯಕ್ರಮ. ಆಲ್ರೆಡಿ ಊಟ ಹೊಟ್ಟೆ ಹಸಿತಾ ಇದೆ. ಬೆಳಿಗ್ಗೆನೂ ಸರಿಯಾಗಿ ತಿಂಡಿ ತಿಂದಿಲ್ಲ ಇವ್ರು ಸವಾಸ ಮಾಡ್ಕೊಂಡು. ಯಾಕೆಂದರೆ 8:30 ಅಂದ್ಬಿಟ್ಟು ನಾವು 8 ಗಂಟೆಗೆ ತಿಂಡಿ ತಿನ್ಕೊ ರೆಡಿಯಾಗಿದ್ದು. ಇವರು 11:30 ಬಿಡೋ ಥರ ಪ್ಲ್ಯಾನ್ ಮಾಡವ್ರೆ. ನಮಗೆಲ್ಲ ಕಾಯಿಸಿ ವೇಸ್ಟ್ ಮಾಡಿಸ್ಕೊಂಡು ದಿನವೆಲ್ಲ ನಮ್ಮ ಸುರೇಶ್ ಅವರು ಪಾಪ 6 ಗಂಟೆಗೆ ಎದ್ದು ರೆಡಿ ಆಗಿ ಬೆಳಿಗ್ಗೆನೇ 2 ಪೆಗ್ ಹೊಡೆದ್ಬಿಟ್ಟವ್ರೆ. ನೋಡಿ ಹೆಂಗೆ ಮಾತಾಡ್ತಾವನೆ, ಹೆಡ್ತಿ ಇಲ್ಲ ಪಕ್ಕದಲ್ಲಿ ಅಂತ ಹೆಂಗೆ ಮಾತಾಡ್ತಾವ ನೋಡಿ. ಸುಡ್ಗಾಡ್ ಹೋಗ್ತಾರ ಸುಮ್ಮನೆ ಕೂತ್ಕೊಂಡ್ರೆ ಹಿಂಗೆ ನೀನ ಕಳ್ಳ. ವಿಡಿಯೋಗಳೆಲ್ಲ ಎಡಿಟ್ ಮಾಡದೆ ಹಾಕಿದ್ರೆ ಯಾರು ಕಳ್ಳ ಅಂತ ಗೊತ್ತಾಗುತ್ತೆ. ಆಯ್ತು, ನಾನು ಎಡಿಟ್ ಮಾಡ್ದಾನೆ ಹಾಕ್ತೀನಿ ಅಷ್ಟೇನೆ. ನೋಡ್ರಪ್ಪ ಇವಾಗ ಇವೆಲ್ಲ ಮಾತಾಡಿರೋದು ಯಾವುದೋ ನಾನು ಎಡಿಟ್ ಮಾಡಲ್ಲ. ಕಂಟೆಂಟ್ ಏನಿದೆಯೋ ಒರಿಜಿನಲ್ ಅದನ್ನು ಹಂಗೆ ಹಾಕ್ತೀನಿ. ಈಗ ಇವನೇನು ಮಾತಾಡಿದನು ಅದನ್ನೇ ಹಂಗೆ ಹಾಕ್ತೀನಿ, ಯಾವುದೂ ಎಡಿಟ್ ಮಾಡಲ್ಲ. ಯಾವುದೋ ಇದೆ ಮತ್ತಾ ಆಮೇಲೆ ಹೇಳ್ಬಾರ್ದು ಎಡಿಟ್ ಮಾಡು ಅಂತ. ಏನು ತೊಂದರೆ ಇಲ್ಲ. ಮತ್ತೆ ಅದೇ ಒಂದ್ಸತಿ ಮಂಡ್ಯ ಇವೆಂಟು ಹೇಳಿದೆ. ನೀನು ಎಡಿಟ್ ಮಾಡ್ತೀನಿ ಅಂತ ಗೊತ್ತು. ನಾನು ಎಲ್ಲಿ ಮಾಡಿದ್ದೆ ಅದು ಎಡಿಟು? ಅದಕ್ಕೆ ಮನೇಲಿ ಗಲಾಟೆನೇ ಸ್ಟಾರ್ಟ್ ಆಗಿತ್ತು. ಏನೋ ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಇದನ್ನ ಒದೆ ತಿಂದೆ ಸರ್. ಇನ್ನು ನನ್ನ ಕೈಲಿ ಆಗಲ್ಲ ಸರ್. ಇವಾಗ ಸೀದಾ ಲೆಫ್ಟ್ ಹೋದರೆ ದೇವಸ್ಥಾನ. ಸೊ ಈಗ ನಾವು ದೇವಸ್ಥಾನಕ್ಕೆ ಹೋಗಲ್ಲ, ನಮ್ಮ ಕ್ಯೂ ಮ್ಯಾಂಗೋ ಫಾರೆಸ್ಟ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ನಾವು ದೇವಸ್ಥಾನಕ್ಕೆ ಹೋಗಕ್ಕೆ ಬಂದಿಲ್ಲ, ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಇತ್ತು. ನಮ್ಮ ಬೈನ ಸವಾಸ ಮಾಡಿ ಈಗ ದೇವಸ್ಥಾನ ಕ್ಯಾನ್ಸಲ್ ಆಗಿದೆ. ದೇವಸ್ಥಾನ ಎಲ್ಲ ಬರೀ ಪ್ರಸಾದ ತೀರ್ಥ ಪ್ರಸಾದ ಅಷ್ಟೇ ಅಂತೆ, ದೇವ್ರ ದರ್ಶನ ಏನಿಲ್ಲ. ಸೊ ಆ್ಯಕ್ಚುಲಿ ಇಲ್ಲಿಂದ ವ್ಯೂ ಪಾಯಿಂಟ್ ಕಾಣಿಸುತ್ತೆ, ಅಲ್ಲಿ ಗಾಡಿ ಹಾಕಿ ತೋರಿಸ್ತೀನಿ. ಸೊ ರೆಸಾರ್ಟು ಎಲ್ಲರೂ ಸೆಕೆಂಡ್ ಟೈಮ್ ಹೋಯ್ತವ್ರೆ, ನನಗೆ ಫಸ್ಟ್ ಟೈಮು. ಏನೋ ಚೆನ್ನಾಗೈತೆ ಅಂದರು, ನೋಡೋಣ ಒಳಗಡೆ ತೋರಿಸ್ತೀನಿ ಹೆಂಗೈತೆ ಏನು ಅಂತ ರೆಸಾರ್ಟು. ಏನು ಸರ್? ಸರ್ ಗದ್ದೆಗಳು ಸರ್ ಇವೆಲ್ಲ, ಮಾವಿನಕಾಯಿ ತೋಟ. ಬರಲಿ ಅವನು. ಸೊ ಫೈನಲ್ ಎಂಟ್ರಿ ಇದೇನಾ? ಹೆವಿ ವೆಹಿಕಲ್ ಮಾತ್ರ ಇಲ್ಲಿ ಯಾವುದೋ ಚಿಕ್ಕದಾಗಿ ಗುಡ್ಡ ಬೇರೆ ಐತೆ. ಏನದು? ಕ್ಯೂ ಮ್ಯಾಂಗೋ ಫಾರೆಸ್ಟ್. ಮಾವಿನ ತೋಟನ ಇದು? ಕ್ಯಾಂಪ್ ಫೈರ್ ಸರ್ಕಲ್ ಅಂತ ಹಾಕೋರೆ. ಇಲ್ಲೇ ಹಾಕ್ಬಿಡ್ರೆ ಏನೋ ಅವ್ನು ಬರೋಗಂಟ ಬರಲಿ ಇರು. ಇಲ್ಲ ಮುಂದಕ್ಕೆ ಕೂಡ ಸೈಡಲ್ಲಿ ಹಾಕ್ತೀನಿ, ಅವ್ನು ಬರಲಿ. ಆಮೇಲೆ ಅದಕ್ಕೂ ಆಮೇಲೆ ಕಾಯ ಅಂತಾನೆ. ಮನೆ ನಾನು ಶ್ರೀಕಾಂತ ಇವಾಗಲೂ ಕೇಳಿದೆ ಎಲ್ಸಿ ತಗೊಂಡಿದ್ಯಾ ಅಂತ. ಸೊ ಫೈನಲಿ ರೆಸಾರ್ಟ್ ಎಂಟ್ರಿ ಆಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲೆಲ್ಲ ಚೆನ್ನಾಗೈತೆ ಕೆರೆ. ನೋಡೋಣ ಮ್ಯಾಂಗೋ, ಯಾಕಿದು ಮ್ಯಾಂಗೋ ಟ್ರೀ ಅಂತ ಇಟ್ಟಿದ್ದಾರೆ ರೆಸಾರ್ಟ್ ನೇಮು ಅಂದರೆ. ಫುಲ್ಲು ಮ್ಯಾಂಗೋ ತೋಪುಗಳೇ ಒಳಗಡೆ. ರಿಸೆಪ್ಷನ್ನು ನಮ್ಮ ಭಯ ಶುರು ಹಚ್ಕೊಂಡ. ಎಂಟ್ರಿ ಈಗ ಹೆಂಗಪ್ಪ ಗೊತ್ತಮ್ಮ ಫೈನಲ್ಲು ಅಂತ ಇಂತು. ಇನ್ನೂ ಬೆಂಗಳೂರೇ ಬಿಟ್ಟಿಲ್ವ ಅವರು? ಸೊ ಇನ್ನೂ ಒಬ್ರು ಬರಬೇಕು, ಅವ್ರು ಇನ್ನೂ ಬೆಂಗಳೂರೇ ಬಿಟ್ಟಿಲ್ವಂತೆ. ನಾವು ಆಲ್ರೆಡಿ ರೆಸಾರ್ಟಿಗೆ ಬಂದ್ಬಿಟ್ಟಿದ್ದೀವಿ. ನಮ್ಮ ಭಯ ಬುಕ್ ಮಾಡವನೆ, ಡೀಟೇಲ್ಸ್ ಚೆಕ್ ಮಾಡಿಸ್ತಾನಲ್ಲಿ. ಇವಾಗ ಚೆಕ್ಕಿಂಗ್ ಕೈಗೆ ಬೆಲ್ಟ್ ಹಾಕಬೇಕಂತೆ. ಬೆಲ್ಟ್ ಹಾಕೊಂಡು ಚೆಕ್ಕಿನ್ ಹಾಕ್ಬಿಟ್ಟು ಒಂದು ರೌಂಡು ರೆಸಾರ್ಟ್ ಎಲ್ಲ ಸುತ್ತಾಡ್ಕೊಂಡು ನೋಡೋಣ ಹೆಂಗಿರುತ್ತೆ, ಸೈಕಾಗಿದೆಯಾ ಹೆಂಗಿದೆ ಅಂತ. ನಾನು ಫಸ್ಟ್ ರೆಸಾರ್ಟು ಅಂತ ಬಂದಿರೋದು, ಎಲ್ಲೂ ಹೋಗಿಲ್ಲ. ಬಟ್ ಫೋಟೋಶೂಟ್ಗೆಲ್ಲ ಹೋಗಿದ್ದೀವಿ, ಬಟ್ ಡೇ ಔಟ್ ರೆಸಾರ್ಟ್ಗಳು ಯಾವುದಕ್ಕೆ ಹೋಗಿರಲಿಲ್ಲ. ನೋಡೋಣ ಒಳಗಡೆ ಎಲ್ಲ ಹೆಂಗಿದೆ ಏನು. ರಿಸೆಪ್ಷನಲ್ಲಿ ಇವಾಗ ಎಂಟ್ರಿ ಆಗಿಬಿಟ್ಟು ಫೈನಲ್ಲ ಒಳಗಡೆ ಹೋಗಬೇಕು. ಇನ್ನು ಲಗೇಜ್ಗಳೆಲ್ಲ ಏನು ಎತ್ಕೊಂಡಿಲ್ಲ. ಏನಪ್ಪ ನಮ್ಮ ರಘು ಆಲೆ ತೇಗ್ತಾವನೆ, ಇನ್ನೂ ಎಂಟ್ರಿ ಆಗಲಿಲ್ಲ ಆಲೆ ತೇಗ್ತಾವನೆ. ಅಯ್ಯಯ್ಯಪ್ಪ ನೋಡಿ ಇವನ ತೀಟೆ ಕೆಲಸ. ಬಂದ ತಕ್ಷಣ ಗಾಡಿ ಎತ್ತು ಕುಂತವನೆ. ಬರ್ರಪ್ಪ ಹೋಗಿ ರೆಸಾರ್ಟ್ ಸುತ್ಕೊಂಬರೋಣ ಅಂದರೆ
ಏ ಇಲ್ಲ ಅದು ಲಾಕ್ ಅದು. ಅಯ್ಯೋ ಇದಕ್ಕಿದ್ದಂಗೆ ಬುದ್ಧನ ತಲೆ ಮೇಲೆ ನೀರು ಬಂದ್ಬಿಡ್ತು. ಹಾಂ ಕರೆಂಟ್ ಹೋಗಿತ್ತು ಅನ್ಸುತ್ತೆ, ಜನ್ರೇಟರ್ ಆನ್ ಮಾಡೋರಲ್ಲ. ಹಾಂ ಬರೀ ಇಂಥದ್ದೇ ರೈತರ ಮಕ್ಕಳು ಬರ್ತಾನೆ. ರೈತರ ಮಕ್ಕಳು ಏನ್ ಬಂದಿದ್ದಾವೆ ಹೆಂಗೆ ಈ ಪಾಟಿ ಶೋಕಿಯಾಗಿ ರೈತರ ಮಾತ್ರ ಕೂತ್ಕೊಳ್ಳೋದು. ರೈತರ ಮಕ್ಕಳು ಶೋಕಿ ಮಾಡಬಾರ್ದಾ? ಓ ಹಿಡ್ದ ಈಗ ಹಿಡ್ದ. ಹಾಂ ಹಾಂ ಯಾರು ಫೋನ್ ಮಾಡ್ತಾ ಇದ್ದೆ ಗುರು? ಅವಾಗ್ಲೇ ನಾವು ಬಂದಾಗ ನೀರ್ ಬರ್ಲಿಲ್ಲ, ಬಂದ್ರೆ ನಾವ್ ಹೆಂಗೆ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಹೇಳ್ರಪ್ಪ ಹೇಳ್ರೋ ಏನೋ ಒಂದು ಹೇಳ್ರೋ. ರೂಮ್ ಆದ್ರೆ 3 ಬನ್ನಿ ಹೋಗಿ ಸುತ್ತಾಕ ಬರೋಣ. ನಮ್ಮ ಬಾಸು ನೀರು ಬಿಡ್ತಾವ್ರೆ, ನೀರು ಬಿಡ್ತಾವ್ರೆ. ಈಗ ಈಗ ಮಾವನ್ ತೋಪದೊಳಗಿದ್ದೀವಿ. ತೋಪು ಕ್ಯೂ ಮ್ಯಾಂಗೋ ತೋಪು ಅಂತ ಇದು. ಆಯ್ತು, ಆಮೇಲೆ ಏನ? ಹಾಂ ಓಕೆ ಬನ್ರಿ, ಇಲ್ಲಿಂದಾನೆ ಶುರು ಮಾಡ್ಬಿಡೋಣ ಈಗ ಫೋಟೋ ಸೆಕ್ಷನ್. ಏನು ಬರೋ ಇವನು ಬಂದಾಗಿಂದ ಫೋಟೋ ತೆಗಿ ಹಿಡ್ಕೊಂಡ ಫಟ್ ಶಾಟ್. ಸೊ ನಿಮ್ಗೆ ಅವಾಗಲೇ ಹೇಳಿದೆ SR8 ಬೆಟ್ಟ ಕಾಣಿಸುತ್ತೆ ಅಂತ. ಸೊ ಇಲ್ಲಿಂದ ನೀಟಾಗಿ ಕಾಣಿಸುತ್ತೆ ವ್ಯೂ ಪಾಯಿಂಟು. ಈಗ ನಾವು ಬೆಟ್ಟದ ಕೆಳಗಡೆನೇ ಇದ್ದೀವಿ, ಜಾಸ್ತಿ ದೂರ ಏನಿಲ್ಲ. ಗೌತಮಣ್ಣ ನಾಳೆ ಬೆಳಿಗ್ಗೆ ನೀನು 5 ಗಂಟೆಗೆ ಎದ್ದು ಬೆಟ್ಟ ಹತ್ತುತ್ತಾ ಇದೀಯ ಅಷ್ಟೇ. ಈಗ ಮುಂದೆ ನೋಡೋಣ. ಗುರು ನಮ್ದು ಯಾವ ಕಡೆ? ಮುಂದೆ ನೋಡ್ತಾ ಇದೀವಲ್ಲ. ನರಸಿಂಹರಾಜು ಬಳ್ಳಾಪುರ ಕರ್ಕೊಂಬತ್ತೀವಿ ಮೇಲೆ ತಿರುಗಿ ಮಾಡಕ್ಕೆ. ಯಾವಾಗ? ನರಸಿಂಹಣ್ಣ ಮೇಲಿರೋ ನಿಲ್ಬತ್ತಾನೆ ಇವಾಗ. ಇವರೆಲ್ಲ ಬಳ್ಳಾಪುರ ನರಸಿಂಹರಾಜ್ ಅವರ ಅಭಿಮಾನಿಗಳು ಈಗ ಇಲ್ಲಿರೋರೆಲ್ಲ ಇವಾಗ. ಬಾಯ್ ಬಿಟ್ರೆ ಎಲ್ಲರೂ ಫೋನ್ ಮಾಡು. ಯಾರಣ್ಣಂಗೆ? ನರಸಿಂಹರಾಜು. ಇವತ್ತಿನ ಪೂಜೆ ಮಾಡಿಲ್ಲ, ಮೊಬೈಲ್ ನಾನು ಕೆಟ್ಟ ಮಾತು ಬೈದ್ಬಿಡ್ತೀನಿ. ಏನ್ ಶೂಟಪ್ಪ ನಿಮ್ದು? ನೋಡಪ್ಪ ಇವನು ಇಲ್ಲೇ ಬರ್ತಡೇ ಶೂಟ್ ಮಾಡಿದಾನಂತೆ, ಬೇಬಿ ಶೂಟ್. ಫೋಟೋ ಶೂಟ್ಗೆಲ್ಲ ಚೆನ್ನಾಗಿದೆ ಅಲ್ಲ? ಬರಕ್ ಇಷ್ಟ ಪಾಪ. ಥಿಯೇಟರ್ ಅಂತ ಹಾಕೋರೆ ಯಾರಿಗೆ? ಎಲ್ಲಪ್ಪ ಸ್ವಿಮ್ಮಿಂಗ್ ಫುಲ್ಲು? ಬನ್ನಿ ಪಟ್ ಸ್ವಿಮ್ಮಿಂಗ್ ಫುಲ್ ನೋಡೋಣ. ಲೇಕ್ ಏರಿಯಾ ಈ ಕಡೆನೇ ಅಂತೆ. ಸೊ ಇದು ಕಿಚನ್ ಡಿಪಾರ್ಟ್ಮೆಂಟು, ಕಿಚನ್ ಏರಿಯಾ. ಇಲ್ಲಿ ಊಟಕ್ಕೆ ಬರ್ಬೇಕಂದ್ರೆ ಇಲ್ಲಿಗೆ ಬರಬೇಕು. ಕ್ಯಾಂಪಾ ಯಾಕ್ರಿ? ಬನ್ನಿರಿ ಸ್ವಿಮ್ಮಿಂಗ್ ಪೂಲ್ ನೋಡೋಣ ಫಸ್ಟು. ಈ ಫಸ್ಟು ಮೇವು ಕಡೆ ಗಮನ ಇವ್ರಿಗೆಲ್ಲ. ಮೇವು ತಿನ್ಬೇಕು ಫಸ್ಟು. ಅಲ್ಲಿಂದ ಏನು ತರಲಿಲ್ಲ. ತರಾನ್ ಬಾಗುರು ಎಲ್ಲ ನಮ್ದೇ ಕಣ, ಯಾಕೆ ತಲೆ ಕೆಡ್ಸ್ಕೋಬೇಕು? ನನ್ನ ಹತ್ರ ಐತೆ ನಂಬರ್, ಗ್ರೂಪಲ್ಲಿ ಮೆಸೇಜ್ ಹಾಕಿದ್ದೀನಿ ನೋಡ್ರಿ ನಂಬರ್ನ. ಯಾರು ಫೋನಲ್ಲಾರು ಮಾಡ್ಬೋದು, ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ಆಹಾ ಹಾ ಒಳ್ಳೆ ವ್ಯೂ ಪಾಯಿಂಟು, ಸ್ವರ್ಗಲೋಕ. ಯಾವುದು ಕರಡಿ ಬೆಟ್ಟ ಇದೇನಾ? ಇದು ಕರಡಿ ಬೆಟ್ಟ ಅಂತೆ. ಒಳ್ಳೆ ಲೇಕ್ ಇದೆ ಎದುರುಗಡೆನೆ, ಒಳ್ಳೆ ವ್ಯೂ, ಗಾಳಿ, ಸ್ವರ್ಗ. ಎಂತ ದೊಡ್ಡ ಹುಚ್ಚು ನನ್ನ ಮಕ್ಕಳವ್ರು. ನಾನು ಅವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ, ಫಸ್ಟ್ ಕ್ವಾಟ್ಲೆ ಸತೀಶ ಇವನೇನೆ ಆಗ್ಲೇ ಶುರು ಮಾಡ್ದ. ಬಂದು ಇನ್ನು ಅರ್ಧ ಗಂಟೆ ಆಗಿಲ್ಲ ರೆಸಾರ್ಟ್ಗೆ, ಆಲ್ರೆಡಿ ತೀಟೆ ಕೆಲಸ ಶುರು ಮಾಡೋನೆ. ಒಂತವ್ ನಿಂತ್ಕೊಳತಾವ್ ನಿಂತ್ಕತಲ್ಲ, ಕೋತಿ ತರ ಜಿಗಿದು ತೆಪ್ಪ ಇದೆ. ಬೆಳಿಗ್ಗೆ ಬೋಟಿಂಗು ಬರ್ತಾರ ಕೊಡೋ ರೈಡಿಂಗು. ಸೊ ಕರಡಿ ಬೆಟ್ಟ ಒಳ್ಳೆ ವ್ಯೂ ಪಾಯಿಂಟ್ ಇದೆ. ಸುಮ್ನಂತೆ ಕರಡಿ ಬೆಟ್ಟ ಅದು ಅಂತ. ಕರಡಿ ಬೆಟ್ಟ ಅಂತ ಇವ್ರು ಅದನ್ನೇ ಹೇಳ್ಕೊಟ್ಟಾನೆ. ಗುರು ಇದು ನಿಂದೆ ತಾನೆ? ಒಳ್ಳೆ ವೆದರ್ ಇದೆ, ಸೈಕಾಗಿ ಐತೆ ವೆದರು. ಬಿಡಿ ಮೋಡ, ಮಳೆ ಬತ್ತಾಯ್ತಾ? ಎಲ್ಲ ಹೊಡಿತೈತೆ ಮಳೆ. ಇವಾಗ SRS ಬೆಟ್ಟ ಇಲ್ಲಿ ಶಿಸ್ತಾಗಿ ಕಾಣಿಸುತ್ತೆ. ಬೆಟ್ಟದ ಕೆಳಗಡೆನೇ ಇದ್ದೀವಿ. ಇಲ್ಲಿ ಶುರು ಹಚ್ಕೊಂಡ ಇವ್ ನಾಳೆ ಊದ್ಗಡ್ಡಿನ ನಮಗೆ ಟೆನ್ಷನ್ ಕೊಡಕ್ಕೆ. ಈ ನನ್ನ ಮಕ್ಕಳು ಒಂದೊಂದಲ್ಲ ಮಾಡ್ತೀನಿ.
ಎಲ್ಲ ಜಾರಿ ಮಾಡ್ಬೇಕು ತಪ್ಪಲ್ವಾ? ಆಯ್ತು ರಘು ತಪ್ಪಲ್ವಾ? ತಪ್ಪು ಅಂದ್ಬಿಟ್ಟು ಕಳ್ಳ ಕೈ ಹಾಕ್ತಾವನೆ. ಕರಡಿ ಬೆಟ್ಟ ಅಂತ ಹೇಳಿದ್ರು ತೋರಿಸ್ತಿದ್ದೆ, ತೆಪ್ಪಲ್ವಾ ಅದು? ಏನೋ ನೀವು ಹಿರೀಕರು ಹೇಳಿರ್ತೀರಾ ಒಳ್ಳೆ ಸಿಗರೇಟ್ ಕೇಳ್ತಾರೆ, ಗೌತಮನ ಒಂದೇ ಇರೋದು ಒಂದು ಪ್ಯಾಕ್ ಬಿಸಾಕಿದ್ರೆ ಒಳ್ಳೆ ಕಂಟೆಂಟು. ತೆಪ್ಪಲ್ವಾ ಅದು? ಯಾಕೆ ಬಿಸಾಕಿಲ್ಲ? ಕಳ್ಳ ಬಂಟಲ್ಲ ಗಾಳಿ ವಾಯುದೇವ ತೊಂದರೆ ಕೊಡ್ತಾವನೆ, ಪ್ರಕೃತಿನ ನೀವು ತೊಂದರೆ ಕೊಡ್ತಾ ಇದ್ದೀರಾ ಅಂತ. ವಾಯು ಮಾಲಿನ್ಯ ಮಾಡಬೇಡ್ರಿ. ನೋಡಿ ಇಂಥ ಜಾಗದಲ್ಲ ಇಂಥದ್ದೆಲ್ಲ ತಂದು ಹಾಳು ಮಾಡಕ್ಕಂತಾನೆ ಬಂದಿರ್ತಾರೆ. ಹಾಳು ಮಾಡೋರೆ ಇವರೆಲ್ಲ. ಸಿಗರೇಟ್ ಅಂಟಿಸಿಲ್ಲ, ಸೇರ್ತಾವ್ರೆ. ಸಿಕ್ಕಾಪಟ್ಟೆ ಗಾಳಿ ಬೀಸೈತೆ. ಸಿಕ್ಕಾಪಟ್ಟೆ ಗಾಳಿ ಆ ಕಡೆ ಬಂತು, ಮಳೆ ಬಂತು. ನೆಗಿಬೇಕು ಇವಾಗ, ನೆಗಿಯಾಕಾಯ್ತಲ್ಲ ಗುರು. ಎಲ್ಲ ಆನೆ ಬರ್ತದಂತೆ. ಆನೆ ಬರ್ತದೆ, ಆನೆ ಬರುತ್ತಂತೆ. ಅಯ್ಯಪ್ಪ, ಒಳ್ಳೆ ಬಟ್ಟೆಗಳು. ಈಗ ನಮ್ಮದು ಟೆಂಟ್ ಯಾವುದು ಅಂತ ಗೊತ್ತಿಲ್ಲ, ನಾವು ಬುಕ್ ಮಾಡಿರೋದು ಟೆಂಟು ಬೇಡ ಅಂತ. ಸೊ ಅದಕ್ಕೆ ಈ ಸರಿ ಡಿಫ್ರೆಂಟಾಗಿ ಫೀಲ್ ಮಾಡಬೇಕು ಅಂತ ಟೆಂಟ್ನ ಬುಕ್ ಮಾಡೋರೆ ನಮ್ಮ ಭಯ್ಯ. ಯಾವ ಕಡೆ ಕೊಡ್ತಾರೋ ಗೊತ್ತಿಲ್ಲ ಟೆಂಟು. ಇವಾಗ ಕಿಚನ್ ಪಕ್ಕದಲ್ಲೇ ಲೇಕ್, ಕಿಚನ್ನು. ಕಿಚನಿಂದ ಪಕ್ಕನೇ ಲೇಕ್ ಇದೆ. ನಮ್ಮ ರಘು ನನಗೆ ಕರಡಿ ಬೆಟ್ಟ ಅಂತೇಳಿ ಸುಳ್ಳು ಹೇಳದಂತೆ. ಹಾಂ ಅಲ್ಲ ಫ್ರೆಂಡ್ಸು, ಏನು ಮಾಡ್ತೀರಾ ನೋಡಿ, ಆಲೆ ಮೇವು ಹೋಯ್ತಾನೆ ನಮ್ಮ ಗೌತಮ. ಈಗ ನಮ್ಮ ಫೇವ್ರೇಟ್ ಪ್ಲೇಸು ಪೂಲ್ ಹತ್ರ ಇದ್ದೀವಿ. ಆ ಪೂಲ್ ಮಾತ್ರ ಸೈಕಾಗೈತೆ. ಎರಡೆರಡು ಡಿಪಾರ್ಟ್ಮೆಂಟು, ಇಲ್ಲಿ ಚಿಕ್ಕದು ಅಲ್ಲಿ ದೊಡ್ಡದು. ಸಕ್ಕತ್ತಾಗೈತೆ ವ್ಯೂ ಪಾಯಿಂಟ್ ಮಾತ್ರ. ನಾನು ರೆಸಾರ್ಟು ಗೂಗಲಲ್ಲಿ ನೋಡಿದಾಗ ಅಷ್ಟೊಂದು ಫೀಲ್ ಅನಿಸಿಲ್ಲ, ಬಟ್ ಇಲ್ಲಿಗೆ ಬಂದು ನೋಡಿದಾಗಲೇ ಫೀಲ್ ಆಗ್ತಾ ಇರೋದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡೋರೆ ಮತ್ತು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸಕ್ಕತ್ತಾಗಿದೆ. ಟೆಂಟ್ಗಳು ಮಾತ್ರ ಸೂಪರಾಗಿದೆ. ತೋಟದೊಳಗಡೆ ಟೆಂಟ್ಗಳು. ಇದು ವಿಲ್ಲಾಗಳು, ವಿಲ್ಲಾ ರೂಮ್ಸು. ಗಿರಿ ಕಳಸ ಅಂತೆ. ಇದು ಗಂಧರ್ವಗಿರಿ, ಅದು ಗಿರಿ ಕಳಸ. ಇದು ಸಗ್ಗ ಸೀಮೆ, ಸ್ವರ್ಗದ ಸೀಮೆ ಅಂತೆ. ಸಗ್ಗ ಸೀಮೆ ಅಂದರೆ ಇವನು ಬಂದ ತಕ್ಷಣ ಶುರು ಮಾಡ್ದೆ ಆವಾಗಿಂದ ಫೋಟೋ ತೆಗಿ ಅಂದ್ಕೊಂಡು. ಸರ್ ಇದು ಸ್ವಿಮ್ಮಿಂಗ್ ಪೂಲ್ ಅಂತಾರೆ, ಇದನ್ನು ಸ್ವಿಮ್ಮಿಂಗ್ ಪೂಲ್ ಅಂತಾರೆ. ಈಜುಕೊಳ ಅಷ್ಟೇ. ಕೆಮಿಕಲ್ ವಾಟ್ರು. ಹಾಂ ರೆಡಿ. ಸೊ ಇದು ಗೇಮ್ ಏರಿಯಾ. ಇಲ್ಲಿ ಕೇರಮ್ ಇದೆ, ಕೇರಮ್ ಮಾಡ್ಬೋದು. ಒಳ್ಳೆ ಲೊಕೇಶನು. ನಿಂತ್ಕೊಂಡು ಆಡಿ, ಕೂತ್ಕೊಂಡು ಆಡಿ. ಚೆನ್ನಾಗಿ ಸೆಟಪ್ ಮಾಡೋರೆ. ನಮ್ಮ ಸುರೇಶ್ ಸರ್ ಬಂದ ತಕ್ಷಣ ಸೆಲಂ ಸರ್ಗೆ ಫೋನ್ ಮಾಡಿದ್ದೀರಾ? ಎಲ್ಲ ಇನ್ಫಾರ್ಮೇಷನ್ ಕೊಡಿ, ಏನೇನು ಮಾಡ್ತಾಯಿದ್ದೀವಿ ಅಂತ. ಇಲ್ಲಿ ಇವನೊಬ್ಬ ಫೋಟೋಗ್ರಾಫರ್ ಬುದ್ಧಿ ಎಲ್ಲೋದ್ರೂ ಬಿಡಲ್ಲ. ಸಂಧಿ ಮನೇಲಿ ನಿಂತವನೆ, ತೋರಿಸ್ತೀನಿ. ಇಲ್ಲಾರು ಬಂದಿದ್ದೀವಿ ನೆಮ್ಮದಿಯಾಗಿರೋಣ ಅಂತಾನೆ ಎಲ್ಲ ಕಡೆ ಫೋಟೋ ತಗೊಂಡು ನಿಂತವನೆ. ಫೋಟೋ ಯಾವಾಗಲೂ ಪ್ರೊಫೆಷನಲ್ ಇದೇ ಕೆಲಸ ಮಾಡ್ತೀವಿ. ಹೊರಗಡೆ ಬಂದಾಗಲೂ ಫೋಟೋ ಅಂತ ಯಾಕ್ರಿ ಟಾರ್ಚರ್ ಇಕ್ತೀರಾ ಏನೋ? ಆಮೇಲೆ ಸ್ವಲ್ಪ ಹೊತ್ತಾದ್ರೆ ಸರಿ ಇರಲ್ಲ ಮೈಂಡು. ಎಲ್ಲ ವೀಡಿಯೋ ಫೋಟೋ ಮಾಡ್ಕೊಂಬಿಡ್ತೀವಿ. ರೆಸಲ್ಟ್ಸ್ ಬಗ್ಗೆ ಮಾಡಿಬಿಟ್ಟು ಸರ್ ಎಲ್ಲ ಓಕೆ. ಕಲರ್ಸ್ ಇಲ್ಲ, ಬೇಜಾರಾಗ್ತಾ ಇದೆ ತುಂಬ. ನಾವು ಬಂದಿರೋದೇ ಅದು ನೋಡೋಕ್ಕೆ. ಕಲರ್ಫುಲ್ ಆಗಬೇಕಾ ಸರ್? ನೀವು ವೀಕ್ ಡೇಸಲ್ಲಿ ಬಂದ್ಬಿಟ್ಟು ಬಣ್ಣ ಬೇಕು ಅಂದರೆ ಹೆಂಗೆ? ತರ್ಸ್ಬೇಕ್ರಿ. ವೀಕ್ ಎಂಡಲ್ಲಿ ಬರಬೇಕು. ಈತ ಮಳೆನೂ ಬತ್ತಲ್ಲ, ಬಿಸಿಲು ಇಲ್ಲ. ತಂಪು ಕೂಲ್. ಎರಡೆರಡು ಆಮೆ ಐತೆ. ಎರಡೇನ ಇರೋದು? ಅದೊಂದು ಬಾ ಸರ್. ಅದು ನಾಯಿನ ಸರ್ ಕರೆಕ್ಟ್ಲೆ ಬರೋಕ್ಕೆ ಗೊತ್ತೈತೆ ನೋಡಿ. ಆಮೆ ಬಾ ನೋಡಿ ಎಷ್ಟು ಚೆನ್ನಾಗಿ ಸ್ವಿಮ್ ಮಾಡುತ್ತೆ. ಅದು ಟಚ್ ಮಾಡಿದ್ರೆ ತಲೆ ಒಳಗಡೆ ಹಾಕೊಂಡ್ಬಿಡುತ್ತೆ ಸರ್ ಅದು. ನೋಡೋದು ಆಚೆ ಬಂದೈತೆ ನೋಡಿ. ಇನ್ನೊಂದು ಯಾವ್ದು ನೋಡಿದೆ, ಹಾವು ಥರ ಇದೆ, ಒಳಗಡೆ ಒಬ್ಬರು ಸೇರ್ಕೊಂಡ್ಬಿಡುತ್ತೆ. ಆಮೆನಾ? ಆಮೆ ಅದೇನೋ ನೀವು ಬೇರೆನೇ ನೋಡಿರ್ಬೇಕಂದ್ರೆ. ಇಲ್ಲ ಇವ್ರು ಸವಾಸ ಮಾಡಿ ಅರ್ಧಂಬರ್ಧ ತಿಂಡಿ ತಿನ್ಕೊಂಡು ಓಡ್ ಬಂದಿದ್ದೀನಿ ಗುರು. ಹೊಟ್ಟೆ ಕೂಳು ಕೇಳ್ತಾ ಇದೆ. ನೀನೇ ಹೊಟ್ಟೆ ಕೂಳಿಗಿಲ್ಲ ಈಗ. ಮತ್ತೆ ಆರ್ಡರ್ ಮಾಡ್ಕೊಂಡು ಈಗ ಕೇಳಿ 5 to 6. ಅಯ್ಯೋ ನಾವು ಫಸ್ಟ್ ಟೈಮ್ ಶೆಡ್ಯೂಲ್ ನೋಡ್ತಾ ಇರೋದು ಸರ್. ಇನ್ಸರ್ಟ್ ಟೀ ಶರ್ಟ್ ಇನ್ಸರ್ಟ್ ಮಾಡ್ತೀರಾ? ಒಂದು ಫೋಟೋ ಹೊಡೆದು ಕಳಿಸು. ಏ ಸರ್
ಸರ್ ಸೀರಿಯಸ್ ಆಗಿ ಚೆನ್ನಾಗಿ ಕಾಣಿಸ್ತೈತೆ. ಹಾಂ ಎತ್ರಿ. ಈ ಆಟ ಆಡಕ್ಕೆ ಸರಿಯಾಗಿದೆಯಾ ನೀನು? ಓ ಸೊ ಇವಾಗ ಊಟ ತಿಂಡಿ ಎಲ್ಲ ಮುಗೀತು. ಸೊ ಇವಾಗ ರೈನ್ ಡೇ ಸ್ಟಾರ್ಟ್ ಆಗೈತೆ. ಸ್ಪೀಕರ್ ಎಲ್ಲ ಆನ್ ಮಾಡ್ಬಿಟ್ಟವ್ರೆ. ನಮ್ದೇ ಲೇಟು. ಅರ್ಧ ಗಂಟೆ ಮುಗಿದೋಯ್ತು. ಇನ್ನು ಅರ್ಧ ಗಂಟೆ ಅಷ್ಟೇ ಟೈಮ್ ಇರೋದು. 1 hour ಹೇಳಿದ್ದವ್ರು 4 to 5. ನಾವೇ ಲೇಟಾಗಿ ಹೋಗ್ತಾ ಇದ್ದೀವಿ. ಇವಾಗ ರೈನ್ ಡ್ಯಾನ್ಸ್ ಮಾಡಿಕೊಂಡು ಮತ್ತೆ ಸಿಗೋಣ. ಎಲ್ಲರೂ ಐಕ್ಳು ಫುಲ್ಲು ಜೋಶಲ್ಲ ಅವ್ರೆ. ಯಾಕೆ ಸರ್ ಹಂಗೂ ಹೋಗ್ಬೋದು? ಎಲ್ಲ ಹಂಗೆ ಬತ್ತವ್ರೆ. ಇಲ್ಲಿ ದಾರಿ ತಪ್ಪಿಸೋರೆ ಜಾಸ್ತಿ. ದಾರಿ ತೋರ್ಸೋರ್ಗಿನ್ನ ದಾರಿ ತಪ್ಪಿಸೋರೆ ಜಾಸ್ತಿ ಆಗ್ಬಿಟ್ಟವ್ರೆ. ಎಲ್ಲ ಐತೆ ಗುರು. ಎಲ್ಲೋ ಬೆಟ್ಟ ಗುಡ್ಡ ಎಲ್ಲ ಹತ್ತು ಹೋಯ್ತಾವ್ರೆ ಇವರು. ಶಾರ್ಟ್ ಕಟ್ಟು ಸ್ಲೋ ಮೋಷನ್. ಏಯ್ ಶ್ರೀಕಾಂತ್ ಆ ಕಡೆ ಶ್ರೀಕಾಂತ್ ಇಲ್ಲಿ. ಸೊ ಇದೇ ಟೆಂಟು. ನಮ್ಗೆ ಎಲ್ಲಿ ಕೊಡ್ತಾರೋ ಗೊತ್ತಿಲ್ಲ. ಈ ಥರ ಇದೆ ಟೆಂಟು. ಫಸ್ಟು ರೈನ್ ಡೇಸ್ ಹತ್ರ ಹೋಗೋಣ. ಎಲ್ಲ ಜೋಶಲ್ಲಿ ಕುಣಿತವ್ರೆ ಮಗ. ಫುಲ್ಲು ಕ್ರೌಡ್ ಐತೆ. ನಾವು ಆರಾಮಾಗಿ ಮಾಡೋಣ. ಏಯ್ ಗೌತಮ್ ಹೋಗ್ಬೇಡ. ನಮ್ಮ ಕನ್ನಡ ಸರ್ ಸೊ ಇವಾಗ ಊಟ ಆಯಿತು, ಎಲ್ಲ ಆಯಿತು. ನಾವು ಇವಾಗ ಫೈನಲಿ ಜಲಕ್ರೀಡೆಗೆ ಬಂದಿದ್ದೀವಿ. ಇಲ್ಲಿ ಫುಲ್ ಖಾಲಿ ಎಲ್ಲ ನಮ್ಮದೇ ಅವ. ಜೈ ಕನ್ನಡ, ಜೈ ಡಿ ಬಾಯ್, ಜೈ ಡಿ ಬಾಯ್. ಜೈ ಡಿ ಬಾಯ್. ಫೋನ್ ಅಲ್ಲಾಯ್ತು ಗೌತಮ್. ಇದು ಗೌತಮ್ ಗೌತಮ್. ಜೈ ಡಿ ಬಾಯ್, ಜೈ ಡಿ ಬಾಯ್. ಜೈ ಡಿ ಬಾಯ್, ಜೈ ಡಿ ಬಾಯ್, ಜೈ ಡಿ ಬಾಯ್.
ವಿಡಿಯೋ ರೆಕಾರ್ಡಿ ನೆಲವ ಬಿಟ್ಟು ನನ್ನ ಬಿಟ್ಟು ನಿನ್ನ ನಿನ್ನ ಬಿಟ್ಟು ನನ್ನ ಜೀವನ ವಿಡಿಯೋ ಮಾಡಿ ವಿಡಿಯೋ ಹಾಕ್ತಾ ಇದೆ ಈ ಚೆಲ್ಲಾಟಗಳೆಲ್ಲ ಇಲ್ಲಿ ರಕ್ತ ಆಗ್ತಾ ಇದೆ. ಸೊ ಇವಾಗ ಪ್ಲೇ ಟೈಮು ಎಲ್ಲ ಪ್ಲೇಯಿಂಗಲ್ಲಿ ಬಿಸಿಯಾಗ್ಬಿಟ್ಟವ್ರೆ, ಬಾಲ್ ಕೊಡೋದಂತ ಬಿಡ್ತಾನೆ ಇಲ್ಲ. ಅಯ್ಯಪ್ಪ ಫುಲ್ ಎಲ್ಲ ರೊಚ್ಗೆದ್ಬಿಟ್ಟವ್ರೆ. ನಮ್ಮ ಶ್ರೀಕಾಂತ್ ಅಂತೂ ಫುಲ್ ರೊಚ್ಗೆದ್ಬಿಟ್ಟವನೆ, ಬಾಲ್ ಕೊಡು ಅಂದ್ಕೊಂಡು. ತುಂಬ ವರ್ಷಗಳಾಗಿತ್ತು. ಟೆಂತಲ್ಲೇ ಲಾಸ್ಟು ವಾಲಿಬಾಲ್ ಮುಟ್ಟಿರೋದು. ನಾನು ವಾಲಿಬಾಲ್ ಪ್ಲೇಯರೇ, ತುಂಬ ವರ್ಷಗಳಾದಮೇಲೆ ವಾಲಿಬಾಲ್ ಮುಟ್ತಾ ಇದ್ದೀನಿ. ಸಿಕ್ಕಾಪುಟ್ಟ ಮೆಮೊರಿ ಇದೆ ವಾಲಿಬಾಲ್ ಜೊತೆ. ಇವತ್ತೇ ಟೆಂತಲ್ಲಿ ಬಿಟ್ಟಿದ್ದಕ್ಕೆ ಇವತ್ತೇ ನಾನು ವಾಲಿಬಾಲ್ ಮಾಡ್ತಾ ಇರೋದು. ಸುಮಾರು ಒಂದು 15 ವರ್ಷ ಆಗಿದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ಇವತ್ತು ಬಾಲ್ ಮುಟ್ಟಿದ್ದಕ್ಕೆ. ಎಲ್ಲರೂ ಫುಲ್ ಕ್ರೇಜಿ. ಯಾರು ಬೇಕಪ್ಪ ಗುರು ಒಂದು ಗೇಮು, ಶ್ರೀಕಾಂತ್ ಒಂದು ಗೇಮು. ಟೋಪಿ ಬೇಕಾ ಟೋಪಿ? ಟೋಪಿ ಬೇಕಾ ಟೋಪಿ? ಹೇಳ್ರಪ್ಪ. ನೋ 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 ಎಲ್ಲ ಕಣ್ಮುಚ್ಕೊಳ್ಳಿ. ಹಾಂ ಈಸಿ ನೋಡು, ತುಂಬ ವರ್ಷ ಆದ್ಮೇಲೆ ಆಗ್ತಾ ಇದೆ. ಬ್ಯಾಕ್ ಲೈಟು ಆಯ್ತು ಮೂಮೆಂಟು. ಓಕೆ ಸರಿ ರೆಡಿ. ಕರೆಕ್ಟಾಗಿ ಗಾಡಿ ಒಬ್ರ ಮೇಲೆ ಒಬ್ರು ಬೀಳ್ಬೇಡ್ರಿ, ನೀರು ಜಾರ್ತದೆ. ಈ ಚಡ್ಡಿ ಮ್ಯಾಕ್ ಎತ್ಕೊಂಡು ತಪ್ಪು ಅದು ತಪ್ಪು. ಹಿಂಗೆ ಹೊಡಿಬಾರ್ದು, ಮೇಲೆ ಹಾಕೊಂಡು ಹೊಡಿಬೇಕು. ಓಕೆ ರೆಡಿ. ಹಿಂಗೆ ನಮ್ಮ ಹತ್ರ ಇರೋರೆಲ್ಲ ಬಾಲ್ ಕಂಡ್ರೆ ಓಡ್ತಾವ್ರೆ. ವಾವ್ ಸೂಪರ್ ಕ್ಯಾಚ್. ಸೂಪರ್ ರೆಡಿ. ಹದಿನೈದು ವರ್ಷ ಆದ್ಮೇಲೆ ಬಾಲ್ ಹಿಡಿತಿರೋದು. ವಾವ್ ಸೂಪರ್ ಕ್ಯಾಚ್. 15 ವರ್ಷ ಆದ್ಮೇಲೆ ಬಾಲ್ ಹಿಡಿತಾ ಇದೀನಿ, ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ಆ್ಯಕ್ಚುಲಿ ನಾನು ವಾಲಿಬಾಲ್ ಪ್ಲೇಯರೇ. ಏನೋ ಒಂಥರ ಕೈಯೆಲ್ಲ ನೋಯ್ತಾವೆ, ಅವಾಗೆಲ್ಲ ಸಿಕ್ಕಾಪಟ್ಟೆ ಥ್ರೋ ಮಾಡ್ತಿದ್ವಿ. ಮಗ ಬಾಲ್ ಹೋಯ್ತು ಬರೋಣ ಹೋಗ. ಈಗ ವಾಲಿಬಾಲ್ ಆಡಿ ವಾಟರ್ ಗೇಮ್ಸ್ ಆಡಿ ಮುಗೀತು. ರೈನ್ ಡ್ಯಾನ್ಸ್ ಆಯಿತು, ಸ್ವಿಮ್ಮಿಂಗ್ ಪೂಲಲ್ಲಿ ಆಯಿತು. ಇವಾಗ ನೆಕ್ಸ್ಟು ನನ್ನ ಫೇವ್ರೇಟ್ ಗೇಮ್ ವಾಲಿಬಾಲ್ ಆಡೋ ಟೈಮು. ಇವಾಗ ಸದ್ಯಕ್ಕೆ ಟೀ ಬ್ರೇಕ್. ಒಂದು ಟೀ ಕುಡ್ಕೊಂಡು ಒಂದೆರಡು ಬಜ್ಜಿ ಬಾಯಿ ಹಾಕ್ಕೊಂಡು ಬಾಡಿನ ಬೆಚ್ಚಗೆ ಮಾಡ್ಕೊಂಡು ಹೋಗೋಣ. ನಮ್ಮ ಸುರೇಶ್ ಸರು ನೋಡಿ ಭಕ್ತ ಪ್ರಹ್ಲಾದ ರಾತ್ರಿ ಬರ್ತಾರೆ, ಗದೆ ಹಿಡ್ಕೊಂಡು ಹೋಯ್ತವ್ರೆ ಸ್ಪೀಕರು. ಯಾವ ಕಡೆ ಎಂಟ್ರಿ? ಸೊ ಆ ಕಡೆ ಎಂಟ್ರಿ. ಇವಾಗ ಟೀ ಟೈಮು. ಆಲ್ರೆಡಿ ವೆದರ್ ಫುಲ್ಲು ಮಂಕಾಗೈತೆ, ಮಳೆ ಬರೋ ಥರ ಏನಿಲ್ಲ, ಚೆನ್ನಾಗೈತೆ ವೆದರು. ಸೊ ರೆಸಾರ್ಟ್ ಅಂತೂ ಪೂರ್ತಿ ಫ್ರೀಡಮ್ ಇದೆ. ಏನು ಆ್ಯಕ್ಚುಲಿ ಏನು ರಿಸ್ಟ್ರಿಕ್ಷನ್ಸ್ ಏನೂ ಇಲ್ಲ, ಫುಲ್ ಫ್ರೀಡಮ್ ಇದೆ, ಆರಾಮಾಗಿ ಎಂಜಾಯ್ ಮಾಡ್ಬೋದು. ಇನ್ನು ಕ್ರಿಕೆಟ್ ಐತೆ, ಕ್ರಿಕೆಟ್ ಆಡಬೇಕು. ಕೇರಮ್ ಇದೆ, ಕೇರಮ್ ಆಡಿಲ್ಲ. ಅದೆಲ್ಲ ನಾಳೆ ಗೇಮ್ಸು. ನಾವು ಇವತ್ತು ಎಂಟ್ರ್ ಆಗಿರೋದೇ ಲೇಟು. ಇನ್ನು ನಾಳೆ ಮಧ್ಯಾಹ್ನ ಗಂಟೆ ನಮಗೆ ಟೈಮ್ ಇದೆ. ಬೆಳಗ್ಗೆ ಎದ್ದು ಗೇಮ್ಸ್ ಎಲ್ಲ
ಇನ್ನೂ ಗೇಮ್ಸ್ ಆಡಬೇಕು. ಈಗ ಸದ್ಯಕ್ಕೆ ಟೀ ಕುಡಿಯೋಣ. ಟೀ ಬ್ರೇಕ್ ಇದೆ. ಏನೇನಿದೆ ಸ್ನ್ಯಾಕ್ಸು? ಹಾಯ್ ಎಲ್ಲ ನಮ್ಮವರೇ. ಹಲೋ ವಾಟ್ ಡ್ರೆಸ್ ಏನಾ? ಓಕೆ ಓಕೆ ಈ ಡ್ರೆಸ್ ಆಗಲ್ಲ. ಒಂದು ಆಫ್ಟರ್ ಒಂದು ಟೀ ಬಜ್ಜಿ ತಿನ್ನಿ. ಹಾಂ ಸೂಪರ್ ಸ್ಪೈಸಿ ಎಮ್ಮಿ ಎಲ್ಲ ಕೈಗೆ ಬಿಟ್ಟು ಹೋಗ್ಬಿಟ್ರು. ಮಗ ತೆಗೆದ್ಬಿಟ್ಟೆ ಅಲ್ಲಿ ಹಾಕೊಂಡು ಹೋಗಿಲ್ವಂತೆ. ಇಲ್ಲೇ ತಂದು ಕೊಡ್ತಾರೆ, ತಿನ್ನಿ ಆರಾಮಾಗಿ ಬಜ್ಜಿನ. ಮಗ ಟೀ ಇಲ್ವ ಮಗ? ತಣ್ಣಗಾಗೈತೆ, ಇಟ್ಟೋಕೆ ಪರವಾಗಿಲ್ಲ. ಇದು ಬಿಸಿ ಇಲ್ಲ, ಎಲ್ಲ ತಣ್ಣಗೈತೆ, ಪರವಾಗಿಲ್ಲ, ಟೇಸ್ಟಿಯಾಗೈತೆ. ಮಗ ಟೀ. ಸೊ ಇವಾಗ ವಾಲಿಬಾಲ್ ಟೈಮು. ಎಲ್ಲ ಬಾಯ್ಸ್ ಎಲ್ಲ ಫುಲ್ ರೆಡಿ. ಹೇ ಬಾ ಮಗ, ಅಲ್ಲಿ ಇಸ್ಕೋ ಬೇರೆದು. ವಾಲಿಬಾಲ್ ಟೈಮ್ ನೋಡೋಣ ಇವಾಗ ಯಾರ್ಯಾರು ಹೆಂಗೆ ಆಡ್ತಾರೆ. ತುಂಬ ಮಗ ಜಾಗನೇ ಇಲ್ಲ. ಓ ಯಾರು ಆಡ್ತವ್ರೆ. ಮುಡ್ಡಲ್ಲಿ ಮುಡ್ಡು 3 ನೆಟ್ ಐತೆ ಅಂದರು. ಇಲ್ಲ ಗುರು, ಈಗ ನೆಟ್ಟು ರೆಡಿ ಇದೆ. ಗಾಯ್ಸ್ ಇಸ್ ಆಲ್ವೇಸ್ ರೆಡಿ. ಈಗ ಏನಿದ್ರು ಬಾಲ್ ಬಂದರೆ ಶುರು ಹಚ್ಕೊಳ್ಳೋದೆ. ಚಿಕನ್ ತಿನ್ನೋಕೆ ಬಾ. ಯಾಕೆ ಬಾಲ್ ತತ್ತೀನಿ ಅಂತ ಅದೊಂದು ಪತ್ತೆನೇ ಇಲ್ಲ. ಪಾರ್ಟಿ ಬ್ರೋ, ಬನ್ನಿ ಬ್ರೋ ಆಡೋಣ. ಈ ಕಡೆನಾ? ನಾವು ಆ ಕಡೆನೂ ಹೋಯ್ತೀವಿ, ಬನ್ನಿ. ಯಾವ ಕಡೆ ಆದರೂ ಓಕೆ. ಮುಂದೆ ಹೋಗಿ ಅಲ್ಲಿ ಕೊಡಿ ಬ್ರೋ. ಇವಾಗ ಗೇಮಿಂಗ್ ಟೈಮೆಲ್ಲ ಮುಗೀತು. ಇವಾಗ ಹೋಗಿ ಫ್ರೆಶ್ ಅಪ್ ಆಗಬೇಕು. ಗಂಟ್ಲು ಎಲ್ಲ ಫುಲ್ ಲಾಕ್ ಆಗ್ಬಿಟ್ಟೈತೆ, ಮಾತಾಡೋಕ್ಕಾಯ್ತಲ್ಲ. ಇಲ್ಲಿ ಸೊಳ್ಳೆಗಳ ಆರ್ಭಟ ಜೋರಾಗಿದೆ. ಆಮೇಲೆ ಇನ್ನು ಲಾಸ್ಟಲ್ಲಿ ವಾಲಿಬಾಲಲ್ಲಿ ಫುಟ್ಬಾಲ್ ಆಡ್ತಾವನೆ. ಗುರು ಕೈಗೆ ಎತ್ತೋ ಗುರು. ಇವಾಗ ಟೆಂಟ್ಗಳು ನೋಡಿಕೊಂಡು ನಮ್ದು ಯಾವುದು ಟೆಂಟ್ಗಳು ನೋಡ್ಕೊಬೇಕು. ಸೊ ಊಟ ಇರೋದು 8 o'clock ಮೇಲೇ. ಅಷ್ಟೊತ್ತಿಗೆ ಒಂದು ರೌಂಡು ಫ್ರೆಶ್ ಅಪ್ ಆಗಿ, ಯಾಕಂದ್ರೆ ಅವಾಗಿಂದ ಸ್ವಿಮ್ಮಿಂಗ್ ಪೂಲಲ್ಲಿ ಸಿಕ್ಕಾಪಟ್ಟೆ ಆಟ ಆಡ್ಬಿಟ್ಟಿದ್ದೀವಿ. ಐತೆ ಲೇಕ್ ವ್ಯೂ. ಸರ್ ಲೇಕ್ ವ್ಯೂ ನೋಡಿ ಹೆಂಗೆ ಕಾಣಿಸುತ್ತೆ. ಕಾಲುಗಳ ಪದನ ಅಪ್ಪ ತುಂಬ ವರ್ಷ ಆದ್ಮೇಲೆ ವಾಲಿಬಾಲ್ ಆಡ್ಬಿಟ್ಟು ತೋಳ್ಪಳ ಎಲ್ಲ ನೋಯ್ತಾವೆ. ಕಾಲು ಸೊಳ್ಳೆ ಕಡ್ದು ಅಷ್ಟೊತ್ತಿಂದ ಬೇಡ ನಮ್ಮ ಕತೆ. ಎಷ್ಟು ml ರಕ್ತ ಹೇಳ್ದವ ಗೊತ್ತಿಲ್ಲ. ಇವಾಗ ಸೌಂಡ್ ಬರಬೇಕು. ಅಂದುಕೊಂಡಂಗೆಲ್ಲ ಜೀವನ ಸಾಗದು ಗೆಳೆಯ, ವಿಧಿಯ ಬರಹ. ಬ್ರಹ್ಮ ಗೀಚಿದ ಬರಹಕ್ಕೆ ಮುಂದಾಲೋಚನೆಯೇ ಇಲ್ಲ, ಮರಿಯೂ ಇಲ್ಲ. ಹೂಗಳೇ ನಿಮ್ಮಂತೆಯೇ ನಾನು, ಹೂಗಳಂತೆ ನಾನು ನಿಮಗ. 6 hours later. ಹಾಯ್, ಗುಡ್ ಮಾರ್ನಿಂಗ್. ವೆರಿ ವೆರಿ ಗುಡ್ ಮಾರ್ನಿಂಗ್. ಸರ್, ಇದು ನಮ್ಮ ಸುರೇಶ್ ಸರ್ದು, ಅದು ನಮ್ಮದು. ನಮ್ಮ ಹುಡುಗ ಎಲ್ಲ ಬಿಚ್ಚು ಹೋದ್ರುಬಿಟ್ಟವನೆ. ಇಲ್ಲ ಇವ್ನು ಹೋದ್ ನಾರಗು ಹೊಟ್ಬಿಟ್ರೆ ಅಲ್ಲೇ ಇದ್ದಾರ. ಥೂ ನೋಡಿ ಇಲ್ಲಿ ಇವನ. ಗುರು ಇಲ್ಲಿ ನಮ್ಮ ಶ್ರೀಕಾಂತ್ ಇಲ್ಲಿದ್ದಾನೆ. ನಮಸ್ತೆ ಸರ್. ಅಡ್ರಸ್ಕೊಂಡು ಸುಮ್ಮನೆ ಇರಬೇಕಲ್ಲ. ಎದ್ದೇಳು ಗುರು. ಏನ್ರಿ ನೀವು ರೀ ಬಿಸಿ ರಕ್ತ ಹೆಂಗೆ ಮಲ್ಕೊಂಡ್ರೆ ಹೆಂಗೆ ಕತೆ? ರಾತ್ರಿ ಎಲ್ಲ ಗೊತ್ತೇ ಹೊಡ್ಕೊಂಡು ಹೋಗಿದ್ದು ಅಣ್ಣವ್ರು ನೀವೇ. ಓಹೋ ಇವ್ನ ಹಬ್ಬ ಏನು ನಿದ್ದೆನೇ ಮಾಡಿಲ್ಲ. ನಿಜ ಸೀರಿಯಸ್ ಇಲ್ಲ. ಏಕೆ ಇದು ನಮ್ಮ ಕಾಟಿ, ಇದು ನಮ್ದು. ಇದು ಏನು ಹಿಂಗೆ ಆಡ್ದ ಅಂತ ಹಾಂ. ನಾ ಗೇಟೆಲ್ಲ ಎಷ್ಟೊತ್ತಿದ್ದು ವಾಪಸ್ ಬಂದಿದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್. ರಾತ್ರಿ ಸ್ಲೀಪಿಂಗ್ ಮೋಡಲ್ಲಿ ನಾವು
ವೀಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ವೀಡಿಯೋ ಮಾಡ್ತಾಯಿದ್ದೀವಿ. ಸೊ ಇದೇ ನಮ್ಮ ಟೆಂಟ್ಗಳು. ಎಲ್ರಿಗೂ ಒಂದೊಂದು ಟೆಂಟ್ ತಗೊಂಡಿದ್ದೀವಿ. ಎಲ್ಲ ಇನ್ನೂ ಹಾರಾಕ ಮಲ್ಗವ್ರೆ. ಇದು ನಮ್ಮ ಶ್ರೀಕಾಂತ್ ಅವರು ಟೆಂಟು. ಹೇಳ್ರಿ ಮೇಲೆ ಎದೊಳು ಗುರು. ಯಾವಾಗಲೂ ಬೆಂಗಳೂರಲ್ಲಿದ್ದು ನಿದ್ದೆ ಔಟ್ಸೈಡ್ ಬಂದಾಗಲೂ ನಿದ್ದೆ ಯಾವಾಗಲೂ ನಿದ್ದೆ ಅಂತಾರೆ. ನಮ್ಮ ಪ್ರವೀಣ ಎಲ್ಲ ರ್ಯಾಸ್ಕಲ್. ಇದು ನಮ್ಮ ಪ್ರವೀಣ. ಎದ್ದೇಳು ಮಗ, ಬೆಟ್ಟಕ್ಕೆ ಹೋಗೋಣ. ಎದ್ದೇಳು ಮಗಲ್ಲ, ಬೆಟ್ಟಕ್ಕೆ ಹೋಗೋಣ. ಎಣ್ಣೆ ಹೊಡ್ಬಿಟ್ಟೆಲ್ಲ ಹೋಗ್ಬಾರ್ದು. ನೀನು ದೇವಸ್ಥಾನಕ್ಕೆ ಹೋಗೋಣ ಅಂತ, ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿದ್ದು ನಾನು. ವೆದರ್ ಮಾತ್ರ ಸೈಕಾಗೈತೆ ಗುರು. ಅಲಾರಾಮ್ ಬಡ್ಕತೈತೆ ಗುರು. ನೋಡು ಗುರು, ಬೆಟ್ಟ ಎಷ್ಟು ಸಖತ್ತಾಗಿ ಕಾಣಿಸ್ತೈತೆ. ಸೂಪರಾಗೈತೆ. ಕಾಲು ನಾವು ಬನ್ನಿ ಸರ್ ಬೆಟ್ಟ ಆತನ. ಅಯ್ಯೋ ಬಿಗ್ಗೆ ಕಟ್ತಾವ್ರೆ. ಹತ್ತುತ್ತಾರೆ ಇವಾಗ. ಶ್ರೀಕಾಂತ್ ಇದೇ ಹೋದ ಮಲ್ಕೊಂತೀಯಾ? ರೆಸ್ಟ್ ಮಾಡಲಿ ಬಿಡ, ಎಂಜಾಯ್ ಮಾಡ್ತಾರೆ. ಟೈಮು ಪೂರ್ತಿ ಬಗ್ಸು ಬರ್ತದೆ. ಎಲ್ಲ ಟೀ ಬಿಟ್ಕೊಳಕ್ ಬರಲ್ಲ, ಏನಿಲ್ಲ ನಿಮಗೆ. ಟೀ ಬಿಟ್ಕೊಳಕ್ ಬರ್ತಲ್ಲ. ನಾನು ಇನ್ನೇನು ಬಿಟ್ಕೊಂಡೆ ಇವಾಗ. ಟೀ ಟೈಮ್. ಗುಡ್ ಮಾರ್ನಿಂಗ್. ಯಾಕೆ ಸೌಂಡ್ ಮಾಡ್ತಾ ಇದೆ? ಕಾಣಿಸ್ತದ ಜನ ಈಗ ಗುರು. ಅಲ್ಲ ನಾವು 5 ಜನ ಉಳ್ಕೊಂಬಿಟ್ರಲ್ಲ ಗುರು ಫೈನಲ್ ಆಗಿ. ಹಾಂ, ನೀನು ಇನ್ನೂ ಕೂತೈತೆ ಸ್ಪೆಕ್ಸು. ಇವು ನಂದೆಲ್ಲಿ? ಓ ಮಗ, ನಜ್ಜೋಗ್ಬಿಟ್ಟಿರಂಗೈತೆ ನಂದು ಸ್ಪೆಕ್ಸು. ಇಲ್ಲ ಎಲ್ಲಿಟ್ಟೆ? ಸೈಕ್ ಎಲ್ಲಾದ್ರೂ ಸೈಕ್ ಅಂತ. ಸೊ ಇವಾಗ ಕ್ರಿಕೆಟ್ ಟೈಮ್. ಬೆಳಗ್ಗೆನೆ ಇವಾಗ ಕ್ರಿಕೆಟ್ ಆಡೋಣ ಅಂತ ರೆಡಿಯಾಗಿದ್ದೀವಿ. ಇವಾಗ 2 ಬಾಲ್ ಹಾಕ್ಬಿಟ್ಟು ಆಡೋ ಅಂತ ಅವನೇ ಆಡ್ತಾ ಇರ್ದ ಗುರು. 2 ಬಾಲು ಗುರು. 2 ಫಸ್ಟ್ ಬಾಲ್ ಎಲ್ಲಿ ಗುರು? ಅಲ್ಲಿ ವೈಡ್ ಹೊಡ್ದಿಲ್ಲ ಗುರು ನೀನು. ಹಾಂ, ವೈಡ್ ಬಂದ್ಬಿಡು. ವಿಕೆಟ್ ಹಾಕ್ಬಿಡ್ತಾರೆ ಇವನೇ ಎತ್ಕೊಂಡೋಗಿ. ನಂದು ಹಾಕಿದ್ದೆ 5 ನಿಮಿಷ. ಅಲ್ಲಿ ಆಟ ಆಡ್ಕೊ ಹೋಗ್ರು. ಆಡೋಗ್ರು, ಗೇಮ್ಸ್ ಎಲ್ಲ ಇದೆ. ಅಪ್ಪನ ಇಟ್ಕೊಂಡಿದ್ದಾರೆ. ಸೊ ಈಗ ತಿಂಡಿ ಸಮಯ. ಒಳ್ಳೆ ಪ್ರೋಟೀನ್ ಫುಡ್ಡು ಎಲ್ಲ ಫುಲ್ ಬ್ಯುಸಿಯಾಗವ್ರೆ. ಈಗ ಇಷ್ಟೊತ್ತು ಗಂಟೆ ಕ್ರಿಕೆಟ್ ಆಡಿ ಸಾಕಾಗಿ ಗಂಟ್ಲು ಕಡಿತಾನೆ ಇಲ್ಲ. ನಮ್ಮ ಪ್ರವೀಣ ಇವತ್ತು 1 ಕ್ಯಾಚ್ ಹಿಡ್ದಿಲ್ಲ. ಪ್ರವೀಣ ನೀನು 1 ಕ್ಯಾಚ್ ಹಿಡ್ದಿಲ್ಲ. ಎಲ್ಲಪ್ಪ ಹಿಡ್ದೆ. ನಾನೇ ಹಿಡಿದಿದ್ದು. ಕರೆಂಟ್ ಇರೋದು ಆಗುತ್ತಮ್ಮ ಅನ್ಕೋಬಿಡ. ಶ್ರೀಕಾಂತ್ ಇವಾಗ ತಿಂಡಿ ಮಾಡ್ಕೊಂಡು ನಾವು ಬೋಟಿಂಗಿಗೆ ಬಂದಿದ್ದೀವಿ. ಅಷ್ಟೊತ್ತಿಂದ ಭಯ್ಯ ತಳ್ಳು ಗುರು. ಅಳ್ಳಾಡ್ತೈತೆ, ಗಾಳಿ ಬರ್ತಾ ಟೆನ್ಷನ್ ಆಯ್ತದೆ. ಇಲ್ಲಿ ಬೇರೆ ಸುಸ್ತಾಗ್ತಾ ಇದೆ. ಸಿಕ್ಕಾಬಿಟ್ಟೆ ಆಳಾಯ್ತು. ಇಲ್ಲಿ ಭಯ ಬೇರೆ ಆಗ್ತಾ ಇದೆ. ಕರ್ಕೊಂಡ್ಬಂದ್ಬಿಟ್ಟಿದ್ವಿ. ನಮ್ಮ ಫ್ರೆಂಡ್ಸ್ ಅಲ್ಲಿ ಇಬ್ಬರಿಗೂ ಇದ್ದಾರೆ. ಅವರು ಸ್ವಲ್ಪ ಡಿಫ್ರೆನ್ಸ್ ಅಲ್ಲಿ ಇದ್ದಾರೆ, ಬಟ್ ಅವ್ರು ಸ್ವಲ್ಪ ಸೇಫ್ ಜಾಗದಲ್ಲಿ ಇದ್ದಾರೆ. ನಾವಿರೋ ಜಾಗ ತುಂಬಾ ಆಳ ಇದೆ. ಈ ಚಿಕ್ಕ ಹುಡುಗ ಬೇರೆ ಇಟ್ಕೊಂಡಿದ್ದಾನೆ. ಇವನಿಗೆ ಭಯ ಅಂದ್ರೆ ಪಾಪ ಹೆಂಗವನು ಪಾಪ. ಇವನು ನಮ್ಮ ಫ್ರೆಂಡ್ ಮಗ. ಆ್ಯಕ್ಚುಲಿ ಅವ್ರು ಬಂದಿಲ್ಲ. ಅವರು ಆ್ಯಕ್ಚುಲಿ ಗಂಡ ಹೆಂಡತಿ ಇಬ್ಬರು ಬಂದಿದ್ದಾರೆ. ಅವ್ರು ಬಂದಿಲ್ಲ. ಆ್ಯಕ್ಚುಲಿ ಅವರು ಪಾಪ ಏಕಾಂತ ಬಿಟ್ಟಿದ್ದೀವಿ. ಅವ್ರನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂತ. ಇವನು ಬಂದಿದ್ದಾನೆ. ಆ್ಯಕ್ಚುಲಿ ಇವನು ಸ್ವಲ್ಪ ಹೆದರ್ಕೊಂತವನೆ ಅಂದ್ರೆ ನಮ್ಗೇನೆ ಭಯ ಆಯ್ತೈತೆ. ನೋಡ್ಬೋದು ಕೈಕಿಂಗ್ ಮಾಡ್ಬೇಕಾದ್ರೆ ಬೆಟ್ಟ, ನಿಮ್ಮ ಬೆಟ್ಟ ಅಲ್ಲಿ ಕಾಣಿಸುತ್ತೆ ನೋಡಿ. ಒಂದು ಬೆಟ್ಟ. ಒಂದು ಸೆಕೆಂಡ್
ಬೆಟ್ಟ ಕಾಣಿಸ್ಬೋದು. ತುಂಬಾ ತುಂಬಾ ಬ್ಯೂಟಿಫುಲ್ ಆಗಿದೆ ಬೆಟ್ಟ. ಅದು ಆಕ್ಚುಲಿ ಬ್ಯೂಟಿಫುಲ್ ಆಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ಬೆಂಗಳೂರಲ್ಲಿ ನಾವು ನೇಚರ್ನ ಎಂಜಾಯ್ ಮಾಡತ್ತೇವೆ, ಇದೇನಿಲ್ಲ ಬರೀ ಹೊಗೆಗೆ ಕುಡ್ಕೊಂಡಿರ್ತೀವಿ ಅಷ್ಟೇ. ಇಲ್ಲಿ ತುಂಬಾ ಗಾಳಿ ಇದೆ. ಏನು ಬೆಂಗಳೂರಿಂದ ಮ್ಯಾಮ್ 50 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ತುಂಬಾ ಚೆನ್ನಾಗಿದೆ ಸರ್, ತುಂಬಾ ಎಂಜಾಯ್ ಮಾಡ್ಬೋದು ಆರಾಮಾಗಿ. ವೀಕೆಂಡ್ಸಲ್ಲಿ ಬಂದು ಏನೋ ಅಂಥ ಕಾಸ್ಟ್ಲಿ ಅಂತಲೂ ಅನ್ಸಲ್ಲ, ಯಾಕಂದರೆ ಕಾಸ್ಟ್ಲಿ ಅಂತ ಅನ್ಸಿದ್ರು ನಾವು ಎಂಜಾಯ್ ಮಾಡ್ತೀವಿ ನಮ್ಮ ಇದು. ಸೊ ಒಳ್ಳೆ ನೇಚರಲ್ಲಿ ಸಖತ್ತಾಗಿದೆ ಮಾತ್ರ, ಸೈಕಾಗೈತೆ. ನೆನ್ನೆಯಿಂದ ಫುಲ್ ಟಯರ್ಡ್ ಆಗ್ಬಿಟ್ಟೈತೆ. ಇವ್ನು ಸಾಯಂಕಾಲ ಬೆಂಗ್ಳೂರಿಗೆ ಹೋದರೆ ಒಂದೊಂದು ಮಾತ್ರೆ ಹಾಕ್ಕೊಂಡು ಮಲ್ಕೋತಾರದೆ ಶಿವಾರಂಗ ಅಂತ ಆಗ್ತಾಯಿಲ್ಲ, ಬೆನ್ನೆಲ್ಲ ನೋವು ಬೇರೆ ಆಗ್ತಾರೆ ಯಾರಿಗೆ ಗೊತ್ತು. ಇಲ್ಲಿ ಆರಾಮಾಗಿ ಗಾಳಿನೇ ತಳ್ತೈತೆ, ನಮ್ಗೆ ಅಲೆಗಳು ಸಖತ್ತಾಗಿ ಬರ್ತೈತೆ. ಏನು ಕಾಣಿಸ್ತೈತೆ ಗೊತ್ತಾ? ಟರ್ನ್ 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 ಟರ್ನ್. ನೈಟ್ಗೆ ಆಗುತ್ತೆ ಬರೀ ತೀಟೆ ಕೆಲಸ ಇಂತವೆ ನೋಡಿ. ಮಕ್ಕಳು ಆಟ ಆಡ್ತಾ ಇರೋ ತಗೊಂಡು ಹಿಂಗೆ ಆಡ್ತಾ ಇರೋದು. ಹಾಂ ರೆಡಿ ಸ್ಟಾರ್ಟ್. ಬನ್ನಿ 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 ಬನ್ನಿ. ಈ ಕಡೆ ನೋಡ್ಬೇಕು ನೀವು, ಬೊಕ್ಕನ್ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ವಿಡಿಯೋ. ಹೋಗ್ತಿದ್ಯಾ? ಅಡಿನಾ ಹಿಂಗೇನಾ? ಹಿಂಗೆ ಕಾಲು ಮುಂದೆ ಮಾಡಿ ಹೆಂಗ್ ಗೊತ್ತದೆ? ಹಂಗ ಸರ್ ಅದು ಕುತ್ಕೊಳ್ಳಿ. ಕಾಲು ಮುಂದೆ ಮಾಡಿ ಸರ್. ಹಿಂಗ ಇಲ್ಲ ಹಂಗೆ ಒಳಗಡೆ ಬಿಡಬೇಕು. ತಡಿ ತೋರಿಸ್ತೀನಿ ನೋಡಿ ಈಗ. ಗೋ 3, 2, 1 ಗೋ. ಓಕೆ ಹಾಂ ರೆಡಿ 3, 2, 1 ಗೋ. ಇಲ್ಲ ಹೊಡಿಲ್ಲ ಸರಿಯಾಗಿ. ಇಲ್ಲ ಹೊಡಿತೇನೆ ಅವನು, ಯಾಕೆ ಹೊಡಿಲ್ಲ ಗೊತ್ತಿಲ್ಲ. ಸೊ ಈಗ ನಂದೊಂದು ಸಿಂಗಲ್. ಸುಮ್ಮನಿರು ಗುರು ಒಂದು ನಿಮಿಷ. ಟೈಮ್ ಎಷ್ಟು? 2 ಗಂಟೆ ಆಯ್ತೇನೋ, 2:15. ಸೊ ಊಟದ ಟೈಮ್ ಆಗಿದೆ. ಎಲ್ಲ ಆಲ್ರೆಡಿ ಭೋಜನ ಕಾರ್ಯಕ್ರಮ ಶುರು ಮಾಡ್ಕೊಂಬಿಟ್ಟವ್ರೆ. ನಮ್ಮದೇ ಲೇಟು. ಸೊ ಇವಾಗ ಹೋಗಿ ಊಟ ಶುರು ಮಾಡಬೇಕು. ಹಾಂ, ಇದು ರ್ಯಾಟ್ ವೀಲರು. ಒಳ್ಳೆ ನಾಯಿ ಸಾಕವ್ರೆ ಅಂತ ತೋರಿಸ್ತಾವ್ರೆ ನಮ್ಮ ಸುರೇಶ್ ಅವರು. ಗೊತ್ತವಣ ಬ್ಯಾಗ್ ಎತ್ಕೊಂಡು ಎಲ್ಲೋ ಆಫೀಸ್ಗೆ ಹೋಗೋಣ ಹೋಯ್ತವನೆ. ಟೈಮ್ ಆಯಿತು. ಇವಾಗ ಊಟ ಗೀಟ ಮಾಡ್ಕೊಂಡು ಸ್ವಲ್ಪ ಹೊತ್ತು ಫೋಟೋ ವೀಡಿಯೋ ತಗೊಂಡು ಹತ್ತಿ ಕಾರ್ ಹತ್ತಿ ಅಂತ ಹೋಯ್ತಾ ಇರೋದೆ ಇವಾಗ. ಬನ್ನಿ ನೋಡೋಣ ಏನೇನು ಊಟ ಇರುತ್ತೆ ಏನು ಅಂತ.
ಸೂಪಿಂದ ಸ್ಟಾರ್ಟು ವೀಡಿಯೋ. ಯಾಕಳಿ ಯಾರು ಅಲ್ವಾ, ಸುಮ್ಮನೆ ವೇಸ್ಟ್ ಅವ್ರು ಬಂದಿದ್ದು. ಶ್ರೀಕಾಂತ್ ಸೀದಾ ಎಲ್ಲೋದು ಶ್ರೀಕಾಂತ್, ಸೂಪ್ ಕುಡಿಯಕ್ಕೆ ಹೋಗೋಣ. ಊಟ ಸ್ಟಾರ್ಟ್ ಆಗಿದೆ, ಬೊಂಬಾಟ್ ಭೋಜನ. ಗೌತಮ ಫುಲ್ ಸೈಲೆಂಟ್ ಆಗ್ಬಿಟ್ಟವನೆ, ಮಗ್ಲಲ್ಲಿ ಬಾಟ್ಲ ಐತಲ್ಲ ಅದಕ್ಕೆ. ಸರ್ ಹೆಂಗಿದೆ ಊಟ? ಸೂಪರ್ ಆಗೈತೆ, ಟೇಸ್ಟ್ ಮಾತ್ರ ಅಲ್ಲ ಮಗ. ಅಂತೂ ಇಂತೂ ನಮ್ಮ ಆಟಗಳೆಲ್ಲ ಮುಗೀತು. ಈಗ ಬ್ಯಾಕ್ ಟು ಬ್ಯಾಂಗ್ಳೂರ್. ಸೊ ಮತ್ತೆ ಮತ್ತೆ ಇದೇ ಥರ ಇನ್ನೊಂದು ದಿನ ಯಾವಾಗ ರೆಸಾರ್ಟ್ ಮಾಡಿದಾಗ ಮತ್ತೆ ಎಲ್ಲರೂ ಸಿಗ್ತೀವಿ. ಅಂದರೆ ಅವಾಗ ಮಾತ್ರ ಸಿಗ್ತೀವಿ ಅಂತಲ್ಲ, ಕೆಲಸ ಸ್ಟಾರ್ಟ್ ಆಯಿತು. ಇನ್ನೊಂದು ದಿನ ಅಷ್ಟೇ, ನಾಳೆ ಒಂದಿನ ಕಳೆದ್ರೆ ಮತ್ತೆ ಕೆಲಸ ಸ್ಟಾರ್ಟು, ಮತ್ತೆ ಎಲ್ಲ ಜಾಯ್ನ್ ಆಗ್ತೀವಿ. ಮತ್ತೆ ಸಿಗೋಣ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕಂಟೆಂಟ್ಗಳು ಬರ್ತಾ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.